ಹಾಗ ಈ ಬಲ್ಲುಗ ಮತ್ತ ದುಗ್ಗಳಾದೇವಿ ಬಹಳ ಅನ್ಯೋನ್ಯವಾಗಿ ಆ ಡವಳಪುರದೊಳಗಿರುವಂತಹ ಸಂದರ್ಭದೊಳಗ ಶಿವಭಕ್ತರಾಗಿದ್ರು, ಆಚಾರವಂತರಾಗಿದ್ರು, ವಿಚಾರವಂತರಾಗಿದ್ರು, ನೀತಿವಂತರಾಗಿದ್ರು, ಪರೋಪಕಾರ ಪುಣ್ಯವಂತರಾಗಿದ್ರು ಅವರೆಲ್ಲ. ಈಗ ಮದುವೆಯಾಗಿ ಅನೇಕ ವರ್ಷಗಳು ಕಳೆದಿದ್ರೂ ಕೂಡ ಮಕ್ಕಳಾಗಿದ್ದಿಲ್ಲ ಪುಣ್ಯ ದಂಪತಿಗಳಿಗೆ. ಈ ಒಳ್ಳೆಯವರಿಗೆ ಕಷ್ಟಗಳು ಬಹಳ ಪುಣ್ಯಾತ್ಮರಿ. ಆದರೂ ಕೂಡ ಧೃತಿಗೆಡಲಾರ್ದಂಗ ಅವರ ಮನೆದೇವರಾಗಿರುವಂತ ಸಂಗಮೇಶ್ವರನ ನಾಮಸ್ಮರಣೆಯನ್ನ ಮಾಡುತ್ತಾ ಮಾಡುತ್ತಾ ಜೀವನವನ್ನ ಕಳೆಯುವಂತ ಸಂದರ್ಭದೊಳಗ ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದ ಆ ದುಗ್ಗಳಾದೇವಿಯ ಮೇಲೆ ಆಗಿರುವಂತಹ ಸಂದರ್ಭದೊಳಗ ಆ ತಾಯಿ ಗರ್ಭವನ್ನ ಧರಿಸ್ತಾಳೆ. ಗರ್ಭವನ್ನ ಧರಿಸಿರುವಂತಹ ಸಂದರ್ಭದೊಳಗ ತಿಂಗಳಿಗೆ ಬಯಕೆಗಳು ಪ್ರಾರಂಭವಾದ. ಒಳ್ಳೆಯ ಸದ್ಬಯಕೆಗಳು. ಎಂಥ ಬಯಕೆಗಳು ಅಂದ್ರೆ ಇಂಥ ಪುಣ್ಯ ಪುರಾಣ ಪ್ರವಚನವನ್ನ ಕೇಳಬೇಕು, ಹಸದು ಬಂದವರಿಗೆ ಒಂದು ತುತ್ತು ಅನ್ನ ನೀಡಬೇಕು, ಬಾಯಾರಿ ಬಂದವರಿಗೆ ಒಂದು ಲೋಟ ನೀರು ಕೊಡಬೇಕು, ಗುರುಲಿಂಗ ಜಂಗಮರ ಸೇವೆಯನ್ನ ಮಾಡಬೇಕು, ಆನಂದದಿಂದ ಲಿಂಗ ಪೂಜೆಯನ್ನು ಮಾಡಿಕೊಳ್ಳಬೇಕು. ಇಂಥ ಬಯಕೆಗಳು ಪ್ರಾರಂಭವಾದ. ಇನ್ನೇನು 9 ತಿಂಗಳುಗಳು 9 ದಿನಗಳು ತುಂಬಿದ್ದುವು. ತುಂಬಿರುವಂತಹ ಸಂದರ್ಭದೊಳಗ ಮನೆಯ ಮುಂದ ಒಬ್ಬ ಜೋಳಿಗೆಯನ್ನ ಹಿಡಿದುಕೊಂಡಿರುವಂತ ಜಂಗಮ ದಾರಿ ಬರ್ತಾನ, ಜಂಗಮ ಬರ್ತಾನ. ಬಂದಾಗ ದುಗ್ಗಳಾದೇವಿ ಮನೆಯೊಳಗಿರುವಂತ ದವಸ ಧಾನ್ಯವನ್ನ ಒಂದು ಮರದೊಳಗ ತಂದು ಇನ್ನೇನು ಆ ಜಂಗಮನ ಜೋಳಿಗೆಯೊಳಗ ಹಾಕಬೇಕು ಅನ್ನುವಂತ ಸಂದರ್ಭದೊಳಗ ಬಂದಿರುವಂತ ಜಂಗಮ ತುಂಬು ಗರ್ಭಿಣಿಯಾಗಿರುವಂತ ದುಗ್ಗಳಾದೇವಿಯ ಗರ್ಭಕ್ಕ ನಮಸ್ಕಾರವನ್ನ ಮಾಡುತ್ತಾನಂತ. ನಮಸ್ಕಾರವನ್ನ ಮಾಡಿದಾಗ ಹೇಳ್ತಾನ ಆ ಜಂಗಮಾಮೂರ್ತಿ, ತಾಯಿ ನಾಳೆ ನಿನ್ನ ಹೊಟ್ಟೆಯೊಳಗ ಹುಟ್ಟುವಂತಹ ಮಗು ಸಾಮಾನ್ಯವಾಗಿರುವಂತವನಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡೆಯನಾಗಿರುವಂತ ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳುವಂತಹ ಪುಣ್ಯ ಮಗನಿಗೆ ನೀನು ಜನ್ಮವನ್ನ ಕೊಡುತ್ತಾ ಇದ್ದೀಯ ತಾಯಿ. ಇಂಥ ಪುಣ್ಯಾತ್ಮನನ್ನ ನೋಡೋದಕ್ಕ ಮುಂದಿನ ದಿನಮಾನದೊಳಗ ನಾನು ಇರೋದಿಲ್ಲ. ಹಾಗಾಗಿ ಆ ಪುಣ್ಯಾತ್ಮ ಗರ್ಭದೊಳಗಿದ್ದಾಗಲೇ ಅವನ ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕಾಗಿ ನಿಮ್ಮ ಮನೆಯ ಮುಂಭಾಗದೊಳಗೆ ನಾನು ಬಂದೀನಿ ಅಂತ ಹೇಳಿ ಆ ಮಾತನ್ನ ಹೇಳಿ ಮಾಯವಾಗಿ ಹೋಗಿಬಿಟ್ಟ. ನೋಡ್ರಿ ಪುಣ್ಯಾತ್ಮರಿ, ಆ ಮಾತನ್ನ ಹೇಳಿ ಮಾಯವಾಗಿ ಹೋಗಿಬಿಟ್ಟಿರುವಂತಹ ಸಮಯದೊಳಗ ಮರುದಿನ ಬೆಳಗಿನ ಜಾವ ಶುಭ ಮುಹೂರ್ತದಂದು, ಶುಭವಾರದಂದು, ಶುಭಗಳಿಗೆಯಂದು ದುಗ್ಗಳಾದೇವಿ ಒಂದು ಸುಂದರವಾಗಿರುವಂತಹ ಗಂಡು ಮಗುವಿಗೆ ಜನ್ಮವನ್ನ ನೀಡಿದಳು. ಒಂದು ಸುಂದರವಾಗಿರುವಂತ ಗಂಡು ಮಗುವಿಗೆ ಜನ್ಮವನ್ನ ನೀಡಿದಳು. ಆ ಮಗುವಿನ ಲಾಲನೆ ಪಾಲನೆ ಪೋಷಣೆಯನ್ನ ಮಾಡುತ್ತಾ 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 11 ದಿನಗಳ ಕಳೆಯುತ್ತಾವ. 11 ದಿನಗಳ ಕಳೆದವು. ಇತ್ತಾಗ ಬಲ್ಲುಗ ಮತ್ತ ದುಗ್ಗಳಾದೇವಿಯವರು ವಿಚಾರ ಮಾಡ್ತಾರ, ಹುಟ್ಟಿದ 12ನೇ ದಿನಕ್ಕ ನಾಮಕರಣದ ಕಾರ್ಯಕ್ರಮವನ್ನ ಮಾಡಬೇಕು, ನಾಳೆ ದಿನಾನ ನಾಮಕರಣವನ್ನ ಮಾಡಬೇಕು ಅಂತೇಳಿ ನಾವು ಗುರು ಹಿರಿಯರಿಗೆಲ್ಲ ಹೇಳಿಬಿಟ್ಟಿವಿ. ಆದ್ರ ಈ ಮಗುವಿಗೆ ಏನಂತ ನಾಮಕರಣವನ್ನ ಮಾಡಬೇಕು ಅಂತೇಳಿ ವಿಚಾರ ಮಾಡಕತ್ರು. 11ನೆಯ ಹಿಂದಿನ ದಿನ ವಿಚಾರ ಮಾಡುವಂತ ಸಂದರ್ಭದೊಳಗ ರಾತ್ರಿ ನಿದ್ರೆಗೆ ಜಾರಿದ್ರು. ಅವಾಗ ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿಯೇ ಆ ಇಬ್ಬರು ದಂಪತಿಗಳ ಕನಸಿನೊಳಗ ಗೋಚರಿಸಿಕೊಂಡು ಕಾಣಿಸಿಕೊಂಡು ದಿವ್ಯವಾಗಿರುವಂತ ಪ್ರಭೆಯನ್ನ ಹರಡಿ ಹೇಳ್ತಾನ, ಆ ಮಲ್ಲಯ್ಯ ಸ್ವಾಮಿ, ಓ ಪುಣ್ಯ ದಂಪತಿಗಳ, ನಿಮ್ಮ ಉದರದೊಳಗ ಹುಟ್ಟಿರುವಂತಹ ಮಗು ನನ್ನ ಆಶೀರ್ವಾದದಿಂದ ಹುಟ್ಟಿರುವಂತವನು. ಮುಂದೊಂದು ದಿನ ನನ್ನನ್ನ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ತಾನ, ನನ್ನ ದರ್ಶನವನ್ನ ಪಡೆದುಕೊಳ್ತಾನ. ಹಾಗಾಗಿ ನನ್ನ ಒಲುಮೆಯಿಂದ, ನನ್ನ ಆಶೀರ್ವಾದದಿಂದ ಆ ಹುಟ್ಟಿರುವಂತ ಮಗನಿಗೆ ಗೊಲ್ಲಾಳೇಶ್ವರ ಅನ್ನುವಂತ ಹೆಸರನ್ನ, ಗೊಲ್ಲಾಳ ಅನ್ನುವಂತ ಹೆಸರನ್ನ ನೀವಿಡಬೇಕು, ಆ ನಾಮಕರಣವನ್ನ ನೀವು ಮಾಡಬೇಕು ಅಂತೇಳಿ ಸ್ವತಃ ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಬ್ರಹ್ಮರಾಂಬ ದೇವಿಯೊಂದಿಗೆ ಬಂದು ಆ ಇಬ್ಬರು ದಂಪತಿಗಳಿಗೆ ಕನಸಿನೊಳಗ ಸ್ವಪ್ನದೊಳಗ ಆಶೀರ್ವಾದವನ್ನ ಮಾಡಿದಾಗ ಮರುದಿನ 12ನೆಯ ದಿನ ನಾಮಕರಣದ ಮಹೋತ್ಸವ. ಊರೊಳಗಿರುವಂತಹ ತಾಯಂದಿರು, ಸುಮಂಗಲೆಯರು, ಅಕ್ಕ ತಂಗಿಯರು, ಗುರು ಹಿರಿಯರೆಲ್ಲ, ಬಂಧು ಬಾಂಧವರೆಲ್ಲ ಆ ಬಲ್ಲುಗ ದುಗ್ಗಳಾದೇವಿಯ ಮನೆಗೆ ಬಂದಾಗ ಎಲ್ಲರ ಸಮ್ಮುಖದೊಳಗ
ಎಲ್ಲರ ಸಮ್ಮುಖದೊಳಗ ಗೊಲ್ಲಾಳೇಶ್ವರ, ಗೊಲ್ಲಾಳ, ಗೊಲ್ಲಾಳ, ಗೊಲ್ಲಾಳೇಶ್ವರ ಅನ್ನುವಂಥ ನಾಮಕರಣವನ್ನು ಮಾಡಿದರು. ನಾಮಕರಣವನ್ನ ಮಾಡಿ ಬಂದಿರುವಂಥವರೆಲ್ಲ ಕಾಣಿಕೆ ಉಡುಗೊರೆಗಳನ್ನು ಕೊಟ್ಟು ತಮ್ಮ ತಮ್ಮ ಮನೆಗೆ ಹೋದಾಗ ಇತ್ತ ದುಗ್ಗಳಾದೇವಿ ಆ ಮಗುವಿನ ಲಾಲನೆ ಪಾಲನೆ ಪೋಷಣೆಯನ್ನು ಮಾಡುತ್ತಾ ಆ ಮಗುವನ್ನ ಬೆಳೆಸ್ತಾ ಬರುತ್ತಾಳೆ. ಅದಕ್ಕೆ ತಾಯಿಯ ಪ್ರೀತಿ ಬಹಳ ದೊಡ್ಡದು ಪುಣ್ಯಾತ್ಮರಿ. ಯಕ್ಷ ಧರ್ಮರಾಯನಿಗೆ ಪ್ರಶ್ನೆಯನ್ನ ಕೇಳುತ್ತಾನ. ಯಕ್ಷ ಧರ್ಮರಾಯನಿಗೆ ಪ್ರಶ್ನೆಯನ್ನ ಕೇಳುತ್ತಾನ. ಏನು ಪ್ರಶ್ನೆಯನ್ನ ಕೇಳುತ್ತಾನ ಅಂದ್ರೆ, ಓ ಧರ್ಮರಾಯ, ನೀನು ಒಳ್ಳೆ ಜ್ಞಾನವಂತ ಅದಿ ಅಂತ ನಾನು ಕೇಳೀನಿ. ಹಾಗಾಗಿ ನನ್ನೊಂದಿಷ್ಟು ಪ್ರಶ್ನೆಗಳದಾವ. ಆ ಪ್ರಶ್ನೆಗಳಿಗೆ ಸಮರ್ಪಕವಾಗಿರುವಂತ ಉತ್ತರವನ್ನ ನೀನು ಕೊಡಬೇಕು ಅಂದಾಗ ಧರ್ಮರಾಯ, ಪಾಂಡವರೊಳಗ ಅತ್ಯಂತ ಜ್ಞಾನವಂತನಾಗಿರುವಂತಹ ಧರ್ಮರಾಯ, ಕೇಳು ಯಕ್ಷ ಅಂದವ. ಅದಕ್ಕೆ ಯಕ್ಷ ಪ್ರಶ್ನೆ ಅಂತ ಕರೀತಾರ ತಾಯಿ. ಯಕ್ಷ ಪ್ರಶ್ನೆ ಅಂದ್ರೆ ಬಹಳ ಕಠಿಣವಾಗಿರುವಂತಹ ಪ್ರಶ್ನೆ. ಈ ನೀರಿಗಿಂತಲೂ ಕೂಡ ಅತ್ಯಂತ ತಿಳಿಯಾಗಿರುವಂಥದ್ದು ಯಾವುದು ಅಂತ ಕೇಳಿದ. ನೋಡ್ರಿ ಪ್ರಶ್ನೆಗಳು ಹೇಗದಾವ. ಈ ನೀರಿಗಿಂತಲೂ ಕೂಡ ಅತ್ಯಂತ ತಿಳಿಯಾಗಿರುವಂಥದ್ದು ಯಾವುದು ಅಂದಾಗ ಮೊದ್ಲ ಜ್ಞಾನವಂತ ಧರ್ಮರಾಯ ಹೇಳ್ತಾನ, ಈ ನೀರಿಗಿಂತಲೂ ಕೂಡ ಅತ್ಯಂತ ತಿಳಿಯಾಗಿರುವಂಥದ್ದು ಯಾವುದು ಅಂದ್ರೆ ಮನುಷ್ಯನೊಳಗಿರುವಂತಹ ಜ್ಞಾನ ಅಂದವ. ಮನುಷ್ಯನೊಳಗಿರುವಂತಹ ಜ್ಞಾನ ನೀರಿಗಿಂತಲೂ ಕೂಡ ಅತ್ಯಂತ ತಿಳಿಯಾಗಿರುವಂಥದ್ದು. ಮತ್ತ ಈ ಕಾಗೆಗಿಂತಲೂ ಕೂಡ ಅತ್ಯಂತ ಕಪ್ಪಾಗಿರುವಂಥದ್ದು ಯಾವುದು ಅಂತ ಕೇಳಿದ. ಅವಾಗ ಧರ್ಮರಾಯ ಹೇಳ್ತಾನ, ಈ ಕಾಗೆಗಿಂತಲೂ ಕೂಡ ಅತ್ಯಂತ ಕಪ್ಪಾಗಿರುವಂಥದ್ದು ಯಾವುದು ಅಂದ್ರೆ ಮನುಷ್ಯನಿಗೆ ಅಂಟಿರುವಂತಹ ಕಳಂಕ, ಮನುಷ್ಯನಿಗೆ ಅಂಟಿರುವಂತಹ ಅಪವಾದ ಕಳಂಕ ಈ ಕಾಗೆಗಿಂತಲೂ ಕೂಡ ಅತ್ಯಂತ ಕಪ್ಪಾಗಿರುತ್ತಂತ. ಮುಂದುವರೆದು ಕೇಳುತ್ತಾನ, ಈ ಗಾಳಿ ಮತ್ತು ಬೆಳಕಿಗಿಂತಲೂ ಕೂಡ ಅತ್ಯಂತ ವೇಗವಾಗಿರುವಂಥದ್ದು ಸ್ಪೀಡ, ಅತ್ಯಂತ ವೇಗವಾಗಿರುವಂಥದ್ದು ಯಾವುದು ಅಂತ ಕೇಳಿದ. ಅವಾಗ ಧರ್ಮರಾಯ, ನಮಸ್ಕಾರ, ನೋಡಿದ್ರನ್ರಿ ಹೇಳ್ತಾನ, ಈ ಗಾಳಿ ಮತ್ತು ಬೆಳಕಿಗಿಂತಲೂ ಕೂಡ ಅತ್ಯಂತ ವೇಗವಾಗಿರುವಂಥದ್ದು ಯಾವುದು ಅಂದ್ರೆ ಮನುಷ್ಯನ ಮನಸ್ಸು ಅಂತ. ನಾನು ಸ್ವಲ್ಪ ನಮಸ್ಕಾರ ಅನ್ನೋತ್ಲೆ ಎಲ್ಲರ ಲಕ್ಷ್ಯ ಆ ಕಡೆನ ಹೋಗಿಬಿಡುತ್ತು ಅಂತ. ಹೌದಿಲ್ರಿ? ಆಗ ಇಲ್ಲಿ ಕುತ್ಕೊಂಡು ಮಣಿದ ವಿಚಾರ ಮಾಡಿದ್ರೆ ಮಣಿ ಚಿತ್ರಣನ ಮುಂದೆ ಬಂದ್ಬಿಡುತ್ತೆ. ಆ ಹಾಲು ಬರುತ್ತೆ, ಟಿ ವಿ ಬರುತ್ತೆ. ಮತ್ತು ನಾವು ಬಸ್ ಸ್ಟ್ಯಾಂಡ್ ಅಂದ ತಕ್ಷಣದೊಳಗೆ ಬಸ್ ಸ್ಟ್ಯಾಂಡದೊಳಗೆ ಏನೇನು ಅದಾವಲ್ಲ ಎಲ್ಲ ಕಣ್ಣು ಮುಂದನ. ಈಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡಿನೊಳಗೆ ಈ ಗಾಳಿ ಮತ್ತು ಬೆಳಕಿಗಿಂತಲೂ ಕೂಡ ಅತ್ಯಂತ ವೇಗವಾಗಿರುವಂಥದ್ದು ಅಂದ್ರೆ ಮನುಷ್ಯನ ಮನಸ್ಸು ಅಂತ. ಮುಂದುವರೆದು ಕೇಳ್ತಾನ, ಈ ಭೂಮಿಗಿಂತಲೂ ಕೂಡ ಅತ್ಯಂತ ಭಾರವಾಗಿರುವಂಥದ್ದು ಯಾವುದು? ಈ ಭೂಮಿಗಿಂತಲೂ ಕೂಡ ಅತ್ಯಂತ ಭಾರವಾಗಿರುವಂಥದ್ದು ಯಾವುದು ಅಂದಾಗ ಧರ್ಮರಾಯ ಹೇಳ್ತಾನ, ಈ ಭೂಮಿಗಿಂತಲೂ ಕೂಡ ಅತ್ಯಂತ ಭಾರವಾಗಿರುವಂಥದ್ದು ಯಾವುದು ಅಂದ್ರ ಮನುಷ್ಯ ಮಾಡಿರುವಂತಹ ಪಾಪ ಕೋಪಗಳು ಈ ಭೂಮಿಗಿಂತಲೂ ಕೂಡ ಅತ್ಯಂತ ಭಾರವಾಗಿರುವಂಥವು ಅಂದವ. ಮುಂದುವರೆದು ಕೇಳ್ತಾನ, ಕೊನೆಯ ಪ್ರಶ್ನೆಯನ್ನ ಕೇಳ್ತಾನ ಯಕ್ಷ ಧರ್ಮರಾಯನಿಗೆ. ಮತ್ತ ಈ ಭೂಮಿಗಿಂತಲೂ ಕೂಡ ಅತ್ಯಂತ ಸರ್ವಶ್ರೇಷ್ಠವಾಗಿರುವಂಥದ್ದು, ಭೂಮಿಯಷ್ಟೇ ಪವಿತ್ರವಾಗಿರುವಂಥದ್ದು ಯಾವುದು ಅಂದಾಗ ಯುಧಿಷ್ಠಿರ ಧರ್ಮರಾಯ ಹೇಳ್ತಾನ, ಈ ಭೂಮಿಗಿಂತಲೂ ಕೂಡ ಅತ್ಯಂತ ಪವಿತ್ರವಾಗಿರುವಂಥದ್ದು, ಅತ್ಯಂತ ಸರ್ವಶ್ರೇಷ್ಠವಾಗಿರುವಂಥದ್ದು ಯಾವುದು ಅಂದ್ರ ನಮ್ಮ ನಿಮ್ಮೆಲ್ಲರನ್ನ ಹಡದ ತಾಯಿ ಎಂದವ. ತಾಯಿ ತಾಯಿ ಈ ಭೂಮಿಯಷ್ಟೇ ಶ್ರೇಷ್ಠಳು. ಅದಕ್ಕೆ ವೇದ ಆಗಮ ಉಪನಿಷತ್ತುಗಳೆಲ್ಲ ಮೊದಲಿಗೆ ಮಾತೃದೇವೋಭವ ಅಂತ ಬರ್ಕೊಂಡು ಬಂತು. ಆ ನಂತರದೊಳಗೆ ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಇಲ್ಲಿ ಅಂತ ಮಹಾ ತಾಯಿಯಾಗಿರುವಂತಹ ದುಗ್ಗಳಾದೇವಿ ತನ್ನ ಮಗನಾಗಿರುವಂತವನನ್ನ ಹೇಗ ನೋಡಿಕೊಂಡು ಬರ್ತಾಳ ಗೊಲ್ಲಾಳೇಶ್ವರನನ್ನ ಅಂದ್ರ ಒಳ್ಳೆಯ ಲಾಲನೆ ಪಾಲನೆ ಪೋಷಣೆಯನ್ನ ಮಾಡುತ್ತಾ ಬರ್ತಾಳ. ಹಿಂಗ ತನ್ನ ಮಗನನ್ನ ಒಳ್ಳೆಯ ಆಚಾರದಿಂದ, ಒಳ್ಳೆಯ ನಡತೆಯಿಂದ, ಒಳ್ಳೆಯ ವಿಚಾರಗಳನ್ನ ಅವನ ತಲೆಯೊಳಗ ತುಂಬುತ್ತಾ ಅವನನ್ನ ಬೆಳೆಸುತ್ತಾ ಬರುವಂತ ಸಮಯದೊಳಗ 16 ವರ್ಷ ಕಳೀತಾವ. 16 ವರ್ಷ ಆದಾಗ ಆವಾಗ ಗೊಲ್ಲಾಳೇಶ್ವರ ತಂದೆ ತಾಯಿಗಳ ಹತ್ತಿರ ಹೋಗುತ್ತಾನ. ಅಮ್ಮ, ನಿಮಗ ಹೇಗೂ ವಯಸ್ಸಾಗ್ಯಾವ, ಇಷ್ಟು ದಿನದವರೆಗೂ ಕೂಡ ನೀವು ಮನೆ ಕೆಲಸವನ್ನ ಮಾಡಿದ್ರಿ, ಗದ್ದೆ ಕೆಲಸವನ್ನ ಮಾಡಿದ್ರಿ,
ನನ್ನನ್ನ ಎದೆ ಎತ್ತರಕ್ಕೆ ಬೆಳೆಸಿದ್ರಿ, ಇನ್ನು ಮ್ಯಾಗಿಂತ ನೀವು ಆರಾಮವಾಗಿರ್ರಿ, ಆ ಕೆಲಸ ಕಾರ್ಯಗಳನ್ನ ನಾನು ಮಾಡ್ತೇನೆ ಅಂತೇಳಿ ಅವರ ಕುಲ ಕಸಬು, ಮನೆಯ ಕಸಬು ಯಾವುದು ಅಂದ್ರ ಕುರಿಯನ್ನ ಕಾಯುವಂಥದ್ದು ಅಂತ. ಮನೆಯೊಳಗ ಒಂದು 200ರಿಂದ 300 ಕುರಿಗಳಿದ್ವು. ಆ ಕುರಿಗಳನ್ನ ತೆಗೆದುಕೊಂಡು ಗೊಲ್ಲಾಳೇಶ್ವರ ಎಲ್ಲಿಗೆ ಹೋಗುತ್ತಾ ಇದ್ದ ಅಂದ್ರ ಆ ಕುರಿಗಳನ್ನ ಮೇಯಿಸಲಿಕ್ಕಾಗಿ ಅಡವಿಗೆ ಹೋಗುತ್ತಾ ಇದ್ದವ. ನಿತ್ಯ ಆ ಕುರಿಗಳನ್ನ ತೆಗೆದುಕೊಳ್ಳುತ್ತಾ ಇದ್ದ, ಅಡವಿಗೆ ಹೋಗುತ್ತಾ ಇದ್ದ. ಸಾಯಂಕಾಲದ ಸಮಯಕ್ಕೆ ಮತ್ತ ಮನೆಗೆ ಬರ್ತಾ ಇದ್ದ. ಆನಂದದಿಂದ ತಂದೆ ತಾಯಿಗಳ ಸೇವಾ ಮಾಡುತ್ತಾ ಇದ್ದ. ಆನಂದದಿಂದ ತಂದೆ ತಾಯಿಗಳ ಸೇವಾ ಮಾಡುತ್ತಾ ಇದ್ದ. ಹಿಂಗ ಕಾಯಕದ ಪ್ರವೃತ್ತಿ ನಡೆದಿರುವಂತಹ ಸಮಯದೊಳಗ ಪ್ರತಿನಿತ್ಯ ಹೋಗುವಂಗ ತನ್ನ ಕುರಿಗಳನ್ನ ತೆಗೆದುಕೊಂಡು ಅಡವಿಗೆ ಹೋಗಿದ್ದ. ಅಡವಿಗೆ ಹೋಗಿರುವಂತಹ ಸಂದರ್ಭ ಅವಾಗ ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿಯ ಪಾದಯಾತ್ರೆಯನ್ನ ಮಾಡ್ತಾ ಮಾಡ್ತಾ ಸಾವಿರಾರು ಭಕ್ತರು ಹೊಂಟಿದ್ರು. ಸಾವಿರಾರು ಭಕ್ತರು ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಉಗೆ, ಮಲ್ಲಯ್ಯ ಸ್ವಾಮಿ ಉಗೆ, ಭ್ರಮರಾಂಬದೇವಿ ನಮೋಸ್ತುತೆ ಅಂತೇಳಿ ನಂದಿ ಕೋಲನ್ನ ತೆಗೆದುಕೊಂಡು ಶ್ರೀಶೈಲಗಿರಿಯ ಪಾದಯಾತ್ರೆಯನ್ನ ಮಾಡ್ತಾ ಅದ ಅಡವಿಯ ಮಾರ್ಗವಾಗಿ ಹೊರಟಿದ್ದರು. ಕುರಿಯನ್ನ ಒಂದು ಹತ್ತಿರ ಮೇಯಲಿಕ್ಕೆ ಬಿಟ್ಟು ಒಂದು ಕಲ್ಲು ಬಂಡೆಯ ಮ್ಯಾಲೆ ಕುಳಿತಿದ್ದ ಗೊಲ್ಲಾಳ. ಕುಂತಾಗ ಅವನ ಕಿವಿಗೆ ಶ್ರೀಗಿರಿಯ ಮಲ್ಲಯ್ಯನ ನಾಮಸ್ಮರಣೆ ಬಿತ್ತಲ್ಲ, ಅವಾಗ ಆನಂದವಾಯಿತು. ಓಡಿ ಓಡಿ ಅವರ ಮುಂಭಾಗದೊಳಗೆ ಹೋಗುತ್ತಾನ. ಸಾವಿರಾರು ಜನ ಪಾದಯಾತ್ರೆಯನ್ನ ಮಾಡುತ್ತಾ ಹೊರಟಿದ್ರು. ಆ ಪಾದಯಾತ್ರೆಯ ಓರ್ವ ಮುಖ್ಯಸ್ಥ ಒಬ್ಬ ಸ್ವಾಮಿ, ಅವನ ಹೆಸರು ನಂದಯ್ಯ ಅಂತ ಹೇಳಿ. ನಂದಯ್ಯ, ಆ ನಂದಯ್ಯನ ಮುಂದೆ ಹೋಗಿ ನಿಂದಿರ್ತಾನ ಗೊಲ್ಲಾಳ. ನಂದಯ್ಯನ ಮುಂದೆ ಹೋಗಿ ನಿಂತು, ಅಪ್ಪ ಸ್ವಾಮಿಗಳ, ಅಪ್ಪ ಪುಣ್ಯಾತ್ಮರ, ತಾವು ಎಲ್ಲಿಗೆ ಹೊರಟೀರಿ ಅಂತ ಕೇಳಿದ. ತಾವು ಎಲ್ಲಿಗೆ ಹೊರಟೀರಿ ಅಂತ ಕೇಳಿದಾಗ ಅವಾಗ ಆ ಪಾದಯಾತ್ರೆಯ ಮುಖ್ಯಸ್ಥನಾಗಿರುವಂತ, ಆ ಪಾದಯಾತ್ರೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರುವಂತ ಆ ನಂದಯ್ಯ ಸ್ವಾಮಿ ಆ ಗೊಲ್ಲಾಳೇಶ್ವರನಿಗೆ ಹೇಳ್ತಾನಂತ, ತಮ್ಮ ನಾವು ಹಿಂಗ ಶ್ರೀಶೈಲ ಪರ್ವತದೊಳಗ ನೆಲೆ ನಿಂತಿರುವಂತ ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕೆ ಹೊರಟೀವಿ. ಆ ನಂತರದೊಳಗ ಶಕ್ತಿಗೆ ಅಧಿದೇವತೆಯಾಗಿರುವಂತ ಮಹಾಮಾತೆ, ಲೋಕಪೂಜ್ಯಳಾಗಿರುವಂತಹ ಭ್ರಮರಾಂಬದೇವಿಯ ದರ್ಶನಕ್ಕೆ ಹೊಂಟೀವಿ. ಅಷ್ಟೇ ಅಲ್ಲ, ಅಲ್ಲಿ ಅಕ್ಕ ಮಹಾದೇವಿಯ ಕದಳಿಯ ವನ ಐತಿ, ತಪಸ್ಸು ಮಾಡಿರುವಂಥದ್ದು. ಮಲ್ಲಮ್ಮ ತಾಯಿ ತಪಸ್ಸು ಮಾಡಿರುವಂತಹ ಪುಣ್ಯಕ್ಷೇತ್ರ. ಅಂತಹ ಪುಣ್ಯಕ್ಷೇತ್ರಕ್ಕೆ ನಾವು ಹೊರಟೀವಿ ಅಂದಾಗ ಅವಾಗ ಇಲ್ಲಿ ಗೊಲ್ಲಾಳ ಕೇಳ್ತಾನಂತ, ಅಪ್ಪವ್ರ ತಾವು ಅಂತ ಪುಣ್ಯಕ್ಷೇತ್ರಕ್ಕೆ ಹೊರಟೀರಿ ಅಂದ ಮ್ಯಾಗ ಮತ್ತ ಅಲ್ಲಿ ಏನೇನು ಸಿಗುತ್ತಾವ ಅಂತ ಕೇಳಿದ. ಅಲ್ಲಿ ಏನೇನು ಸಿಗುತ್ತಾವ ಅಂತ ಕೇಳಿದಾಗ, ತಮ್ಮ ಅಲ್ಲಿ ವಿಭೂತಿ ಸಿಗುತ್ತಾವ, ಅಲ್ಲಿ ರುದ್ರಾಕ್ಷಿ ಸಿಗುತ್ತಾವ, ಅಲ್ಲಿ ಲಿಂಗ ಸಿಗುತ್ತಾವ ಅಂದಾಗ ಅವಾಗ ಗೊಲ್ಲಾಳೇಶ್ವರ ಅಂತಾನಂತ, ಅಪ್ಪವ್ರ ನನಗೊಂದು ಲಿಂಗವನ್ನ ತಂದು ಕೊಟ್ಟು ಪುಣ್ಯ ಕಟ್ಕೋರಿ ಅಂದವ. ನನಗೊಂದು ಲಿಂಗ ತಂದು ಕೊಡ್ರಿ ಅಂದವ. ಅವಾಗ ನಂದಯ್ಯನ ಹಿಂದೆ ಬಂದವರು ಅಂತಾರಂತ, ಅಪ್ಪವ್ರ ಆ ಗೊಲ್ಲಾಳ ಹಾಲು ಮತದಾವ ಅಂದ್ರೆ ಕುರುಬರು ಅಂತಾರಲ್ಲ, ಹಾಲು ಮತದಾವ, ಅವಾಗ ಲಿಂಗ ಕೊಡುವಂಥದ್ದು ಸೂಕ್ತವಲ್ಲ ಅಂದಾಗ ಇಲ್ಲಿ ನಂದಯ್ಯ ಸ್ವಾಮಿ ಅವರು ಹೇಳ್ತಾರ, ಬಸವಣ್ಣವರ ವಚನವನ್ನ ಹೇಳ್ತಾರ. ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸಲಿಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದ, ಇದು ಕಾರಣ ಕೂಡಲ ಸಂಗಮದೇವ ಕರ್ಣದೊಳಗೆ ಜನಿಸಿದವರುಂಟೆ, ಲಿಂಗಸ್ಥಳವನ್ನರಿತವರೇ ಕುಲಜರು ಅಂತಾರ ಬಸವಣ್ಣವರು. ಈ ಪ್ರವೃತ್ತಿ ವೃತ್ತಿ ಎನ್ನುವಂಥದ್ದು, ಜಾತಿ ಎನ್ನುವಂಥದ್ದು ಮಾಡುವಂತ ಕಾಯಕದಿಂದ ಬಂತು ವಿನಃ ಮೂಲದಿಂದ ಜಾತಿ ಇಲ್ಲ ಅಂತಾರ ಬಸವಣ್ಣವರು. ಹಾಗಾಗಿ ಲಿಂಗವನ್ನ ಯಾರಾದ್ರೂ ಕಟ್ಟಿಕೊಳ್ಳಬಹುದು, ಆ ಲಿಂಗದ ಆರಾಧನೆಯನ್ನ ಯಾರಾದ್ರೂ ಮಾಡಬಹುದು ಅಂತೇಳಿ ಆ ನಂದಯ್ಯ ಸ್ವಾಮಿಯವರು ಹೇಳ್ತಾರ, ತಿಳಿಸಿ ಹೇಳ್ತಾರ ಪುಣ್ಯಾತ್ಮರಿ. ಆವಾಗ ನಂದಯ್ಯ ಸ್ವಾಮಿಯವರಿಗೆ ಇಷ್ಟ ಆನಂದ ಆಗತ್ತಲ್ಲ, ಇಷ್ಟು ಸಂತೋಷ ಆಗತ್ತಲ್ಲ, ತಮ್ಮ ಇದ್ದ ಲಿಂಗವನ್ನ ಗೂಟಕ್ಕೆ ಹಾಕುವಂತ ಜನರನ್ನ ನಾನು ನೋಡಿನಿ ಅಂದ್ರು. ಬಹುಶಃ ಇಲ್ಲಿ ಯಾರು ಹಾಗಿರಾಕಿಲ್ಲ, ಎಲ್ಲ ಪ್ರಬುದ್ಧರಿದ್ದೀರಿ, ಎಲ್ಲ ಒಳ್ಳೆ ಭಕ್ತಿವಂತ ಜನ ಇದ್ದೀರಿ. ಬಹುಶಃ ಹೇಳ್ತಾರ, ಇದ್ದ ಲಿಂಗವನ್ನ ಗೂಟಕ್ಕೆ ಹಾಕುವಂತ ಜನರನ್ನ ನಾನು ನೋಡಿನಿ,
ಅಂಥದ್ರೊಳಗ ನನಗೆ ಲಿಂಗ ತಂದು ಕೊಡು ಅಂತ ಬೇಡಿಕೊಳ್ಳಕತ್ತಿಯಲ್ಲ. ನಿನ್ನಂಥ ಪುಣ್ಯಾತ್ಮನಿಗೆ ಲಿಂಗವನ್ನು ತಂದು ಕೊಡಲಾರದ ಮತ್ತೆ ಯಾರಿಗೆ ತಂದು ಕೊಡಲಿ ಅಂದ್ರು ಆ ನಂದಯ್ಯ ಸ್ವಾಮಿಯವರು. ನಿನ್ನಂಥ ಪುಣ್ಯಾತ್ಮನಿಗೆ ಲಿಂಗವನ್ನ ತಂದು ಕೊಡಲಾರದ ನಾನು ಯಾರಿಗೆ ಲಿಂಗ ತಂದು ಕೊಡ್ಲಿ, ಅದಕ್ಕೆ ಒಂದಿಷ್ಟು ಕಾಣಿಕೆ ಆಗತ್ತಂದಾಗ ಅಪ್ಪ ಅವ್ರ ನೀವಿಲ್ಲೇ ನಿಂದರ್ರಿ ಅಂತೇಳಿ ಹೋಗಿ ಒಂದಿಷ್ಟು ಕಾಣಿಕೆಯನ್ನು ತಂದು ಆ ನಂದಯ್ಯ ಸ್ವಾಮಿಯವರ ಕೈಯೊಳಗೆ ಕೊಟ್ಟ. ಗೊಲ್ಲಾಳ ಕೊಟ್ಟು ಹೇಳಿದ, ಮತ್ತ ಅಪ್ಪವ್ರ ತಾವು ಯಾವಾಗ ಬರ್ತೀರಿ, ನನಗ ಲಿಂಗವನ್ನ ಆದಷ್ಟು ದೌಡಗೆ ತಂದು ಕೊಡ್ರಿ. ಆ ಲಿಂಗವನ್ನ ಪೂಜಿಸಬೇಕು ಅನ್ನುವಂಥ ಹಂಬಲ, ಪೂಜಿಸಬೇಕು ಅನ್ನುವಂತಹ ಬಯಕೆ ನನ್ನೊಳಗ ಹೆಚ್ಚಿಗೆ ಆಗಕತ್ತೈತಿ. ನನಗ ತಡೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಯಾವಾಗ ಆ ಲಿಂಗವನ್ನ ಪೂಜಿಸಿ ನಾನು ಮೋಕ್ಷವನ್ನ ಪಡೀತೀನಿ ಅನ್ನುವಂಥ ಆತುರ ನನಗಾಗೈತಿ ಅಂದಾಗ ನಂದಯ್ಯ ಸ್ವಾಮಿಯವರಂತಾರಂತ, ಅಪ್ಪ ನಾವು ಪಾದಯಾತ್ರೆಯನ್ನ ಮಾಡ್ತಾ ಹೊರಟೀವಿ, ಹೋಗಿ ಬರೋದ್ರೊಳಗಾಗಿ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ ಒಂದು ತಿಂಗಳಾಗತ್ತ ಅಂದಾಗ ಇಲ್ಲಿ ಗೊಲ್ಲಾಳ ಅಂತಾನಂತ, ಅಪ್ಪವ್ರ ಆದಷ್ಟು ಬೇಗ ಬರುವಂತ ಪ್ರಯತ್ನವನ್ನ ತಾವು ಮಾಡ್ರಿ ಎಂದವ. ಯಾಕ ಲಿಂಗ ಪೂಜೆಯನ್ನ ಮಾಡುವಂತ ಹಂಬಲ ಮಾಡಿಕೊಂಡು ಮುಕ್ತಿಯನ್ನ ಪಡೆದುಕೊಳ್ಳಬೇಕು ಅನ್ನುವಂತ ಹಂಬಲ ಅಂತ. ಈಗ ಪೂಜೆ ಅಂದ್ರನ ಎಲ್ಲರಿಗೂ ಬ್ಯಾಸರ್ತಾರೆ, ಹೌದಿಲ್ಲ? ಈಗ ಮನಿ ಕೆಲಸ ಬ್ಯಾರೆ ಏನು ಹೇಳಿದ್ರು ಎಲ್ಲ ಮಾಡ್ತಾರೆ. ಅದ್ರಾಗ ನಮ್ಮ ವಯಸ್ಸಿನ ಹುಡುಗರಿಗೆ ನೀವು ಪೂಜೆ ಮಾಡ್ರಿ ಅಂದ್ರೆ ಬ್ಯಾರೆ ಕೆಲಸ ಬೇಕಾದ್ ಹೇಳ್ರಿ, ನಾನು ಪೂಜೆ ಮಾಡೋದಿಲ್ಲ ಅಂತಾರ. ನೀರು ತಗೊಂಡು ಬಾ ಅಂದ್ರೆ ತಗೊಂಡು ಬರುತ್ತಾರ, ಈ ಮಾರ್ಕೆಟಿಗೆ ಹೋಗಿ ಬಾ ಅಂದ್ರೆ ಹೋಗಿ ಬರ್ತಾರ, ಬ್ಯಾರೆ ಕೆಲಸ ಮಾಡು ಅಂದ್ರೆ ಮಾಡ್ತಾರ. ಈ ಪೂಜೆ ಅಂದ್ರೆ ಎಲ್ಲರಿಗೂ ಕುತ್ತಿಗೆ ಬಂದ್ಬಿಟ್ಟೈತಿ, ಇಲ್ಲಿಗೆ ಬಂದೈತಿ, ಕಂಠಕ್ಕೆ ಬಂದ್ಬಿಟ್ಟೈತಿ. ಯಾಕ ಅಂದ್ರೆ ಜಗಲಿ ಮ್ಯಾಗ 108 ದೇವ್ರ ಫೋಟೋ ಇರ್ತಾವ. ಇರ್ಲಿ ಬ್ಯಾಡ ಅಂತ ಅನ್ನೋದಿಲ್ಲ. ಯಾಗ ಒಂದಿಷ್ಟು ಮಂದಿ ಜಗಲಿ ಇರ್ತಾವ ಅಂದ್ರೆ ಯಾವುದಾದ್ರೂ ಒಂದು ಜಾತ್ರೆಗೆ ಹೋದ್ರೆ ಒಂದ ಭಾವಚಿತ್ರ ತರಂಗಿಲ್ಲ, ಅಲ್ಲಿ ಒಂದು 5 ತಗೊಂಡು ಬಂದಿರ್ತಾರೆ, ಅಲ್ಲಿ ಒಂದು 5 ಮತ್ತೊಂದು 5 ಹಿಂಗಾಗಿ ಜಗಲೆಲ್ಲ ತುಂಬಿ ಬಿಟ್ಟಿರತ್ತೆ. ಯಾಕೆ ಹುಡುಗರು ಪೂಜೆ ಮಾಡಕ್ ವಲ್ಯ ಅಂತಾರ, ಯಾಕೆ ಅಣ್ಣನ ಬಳಗದವ್ರು ಪೂಜೆ ಮಾಡಕ್ ವಲ್ಯ ಅಂತಾರಂದ್ರ ಒಂದು 100 ದೇವ್ರ ಭಾವಚಿತ್ರ ಇರ್ತಾವ, 100 ದೇವ್ರ ಫೋಟೋ ಇರ್ತಾವ, 50 ಹೂವು ಇರ್ತಾವ ಮನ್ಯಾಗ. 100 ದೇವ್ರ ಫೋಟೋ 50 ಹೂವ ಹೇಳ್ತಾರ ನಮ್ಮ ತಾಯಂದ್ರು. ಆ ಹೂವ ಎಲ್ಲ ಫೋಟೋಕ್ಕೂ ಏರಿಸ್ಬೇಕು ಅಂತ ಹೇಳ್ತಾರೆ. 100 ಫೋಟೋ 50 ಹೂವ ಏನು ಕತ್ತರಿಸಿ ಏರಿಸ್ಬೇಕನ್ರಿ? ಅವು ಕತ್ತರಿಸಿ ಏರಿಸ್ಬೇಕಾ? ಹಿಂಗಾಗಿ ಈ ಮತ್ತು ಪೂಜೆ ಮಾಡೋ ಮುಂದಾಗ ಒಂದೇನಾದ್ರೂ ಫೋಟೋ ಪೂಜೆ ತಪ್ಪಿಸಿದ್ರು ಅಂತಂದ್ರೆ ಮತ್ತೆ ಕರ್ಕೊಂಡು ಬರ್ತಾರೆ ಊಟಕ್ಕೆ ಕುಂತವ್ರನ್ನ, ಮತ್ತೆ ಕರ್ಕೊಂಡು ಬಂದು ಮತ್ತು ಆ ಫೋಟೋಕ್ಕೆ ಪೂಜೆ ಮಾಡಿಸೋವರೆಗೂ ಸಮಾಧಾನ ಆಗಂಗಿಲ್ಲ. ಹಿಂಗಾಗಿ ಪೂಜೆ ಅನ್ನುವಂಥದ್ದು ಎಲ್ಲರಿಗೂ ಕಷ್ಟ ಆಗಿಬಿಟ್ಟೈತಿ. ಬ್ಯಾರೆ ಕೆಲಸ ಭಾಳ ಸುಲಭ, ಪೂಜೆ ಅನ್ನುವಂಥದ್ದ ಕಷ್ಟ. ಹಿಂಗ ತಾಯಿ ತನ್ನ ಮಗನಿಗೆ ಹೇಳಿತು, ತಮ್ಮ ಇವತ್ತು ಅಮಾವಾಸ್ಯೆ ಐತೆಪ್ಪ, ಅಮಾವಾಸ್ಯೆ ಐತಿ, ಹೋಗಿ ಪೂಜೆ ಮಾಡಿ ಮತ್ತು ಎಡಿ ಹಿಡಿದು ಕೊಡ್ತೀನಿ, ಆ ಎಡಿ ತಾಟ ತಗೊಂಡ ಊಟಕ್ಕೆ ಕುಂತು ಬಿಡು ಅಂತ ಹೇಳಿತು. ಅವ ಅಂದ, ಈ ಪೂಜೆ ಪುನಸ್ಕಾರ ಯವ್ವ ನೀನ ಮಾಡು, ನನ್ನ ಕಡೆಯಿಂದ ಆಗೋದಿಲ್ಲ ಅಂದವ. ಮನ್ಯಾಗ 250 ಫೋಟೋ ಇದ್ದು, ಇವನು ಪೂಜೆ ಮಾಡಕ್ಕೆ ಒಂದು 3-4 ತಾಸಾದರೂ ಬೇಕು, ನನ್ನ ಕೈಲಿ ಆಗೋದಿಲ್ಲ. ನಾನೇನು ಬಿಸಿ ಹೋಳಿಗೆ ಕೇಳಾಕತ್ತಿಲ್ಲ, ರಾತ್ರಿ ಉಳಿದಿದ್ದು ಕೊಡು, ನನಗೇನು ಬೇಡ, ಈ ಪೂಜೆ ಪುನಸ್ಕಾರಕ್ಕೆ ದೊಡ್ಡ ನಮಸ್ಕಾರ ಅಂದವ. ನನಗೆ ಈ ಪೂಜೆ ಪುನಸ್ಕಾರ ಅಂದ್ರೆ ಆಗಿ ಬರಂಗಿಲ್ಲ, ದೊಡ್ಡ ನಮಸ್ಕಾರ ಅಂದವ. ಆವಾಗ ಅವರು ತಾಯಿ ಅಂದಳಂತ, ತಮ್ಮ ನೀನು ಪೂಜೆ ಮಾಡಲಿಲ್ಲ ಅಂದ್ರೆ ನಿನಗೇನು ಕೊಡಂಗ ಇಲ್ಲ, ರಾತ್ರಿದು ಕೊಡಂಗಿಲ್ಲ, ಈಗಿಂದು ಕೊಡಂಗಿಲ್ಲ, ಸರಳ ನೀನು ಇವತ್ತು ಪೂಜೆ ಮಾಡಬೇಕು, ನನ್ನ ಕಡೆಯಿಂದ ತಪ್ಪಿಸ್ಕೊಳಕ್ಕೆ ಆಗೋದೇ ಇಲ್ಲ ಅಂದಳು. ಅವಾಗವ ಅಂದ, ನೋಡಿದ 250 ಫೋಟೋ ಇತ್ತು, ಇವನ್ನೆಲ್ಲ ಪೂಜೆ ಮಾಡ್ತಾ ಕುಂತ್ನ್ಯಾ ಅಂದ್ರೆ 4-5 ತಾಸು ಆಗುತ್ತೆ ಕನಿಷ್ಠ ಪಕ್ಷ. ಇವತ್ತು ಬೇರೆ ಅಮಾವಾಸ್ಯೆ, ಎಲ್ಲ ಫೋಟೋಕ್ಕೂ ನೀರು ಹಚ್ಚಿ ಒರೆಸ್ಬೇಕ, ಪ್ರತಿಯೊಂದು ಫೋಟೋಕ್ಕೂ ಹೂವು ಇಡಬೇಕ, ಪತ್ರಿ ಏರಿಸ್ಬೇಕ, ಭಾಳ ಕಷ್ಟ ಆಗತ್ತ ಅಂದವ. ಭಾಳ ಕಷ್ಟ ಆಗತ್ತ ಅಂಥೇಳಿ ತಿಳ್ಕೊಂಡು ಏನು ಮಾಡಿದ ಅಂದ್ರೆ ಅದ ಊರಾಗ ಅವ್ರ ಅಕ್ಕನ ಕೊಟ್ಟಿದ್ದು. ಮನೆ ಸ್ವಲ್ಪ ದೂರ ಇತ್ತು, ಒಂದು 2-3 ಕಿಲೋಮೀಟ್ರ್ ಇತ್ತು, ಒಂದು 2 ಕಿಲೋಮೀಟ್ರ್ ದೂರ ಇತ್ತು. ಅವಾಗ ಏನು ಮಾಡಿದ ಅಂದ್ರೆ ನಡ್ಕೋಂತ ಅವ್ರ ಅಕ್ಕನ ಮನೆಗೆ ಹೋದವ, ಎದಕ್ಕೆ ತಾಯಿ ಪೂಜೆ ಮಾಡು ಅಂತ ಹೇಳಿದ್ದಕ್ಕೆ. ಅವಾಗ ಅಕ್ಕ ಅಂದ, ಅಕ್ಕನು ಅಮಾವಾಸ್ಯೆ ದಿನ ಹೋಳಿಗೆ ಮಾಡಾಕತ್ತಿದ್ದು, ಬಾ ತಮ್ಮ ಅಂದಳು.
ಬಾ ತಮ್ಮ ಅಂದಾಗ, ಏ ಬರುವುದು ಬಂದಿ, ನೀ ಬಂದಿದ್ದು ಭಾಳ ಒಳ್ಳೇದಾತು ನೋಡು ಅಂತಂದಳ ಅಕ್ಕ. ಯಾಕ ಅಂದವ, ಏನಿಲ್ಲ, ಮನ್ಯಾಗೆಲ್ಲರೂ ಎಲ್ಲಿಗೆ ಹೋಗ್ಯಾರ ಅಂದ್ರೆ ಮನೆದೇವ್ರಿಗೆ ಹೋಗ್ಯಾರ, ಅಮಾವಾಸ್ಯೆ ಐತಿ ಅಂತೇಳಿ. ನಾನು ಒಬ್ಬಳಾಗಿ ಬಿಟ್ಟಿನಿ ಮನ್ಯಾಗ, ಮತ್ತ ಒಂದು ಕೆಲಸ ಮಾಡಬೇಕು, ಸ್ನಾನ ಮಾಡಿ ಇಲ್ಲ ಅಂದಾಗ, ಮಾಡಿ ಬಂದೀನಿ ಅಂದವ. ನೀನು ಮಾಡಲಿಲ್ಲ ಅಂದ್ರೆ ಇನ್ನೊಂದೆರಡು ತಂಬಿಗೆ ಸ್ನಾನ ಮಾಡಿ ಪೂಜೆ ಮಾಡಪ್ಪ ಒಂದಳಾಕಿ. ಅಲ್ಲಿ ಪೂಜೆ ಬ್ಯಾಸರಾಗೆ ಇಲ್ಲಿಗೆ ಬಂದಿದ್ದ. ಪೂಜೆ ಮಾಡಪ್ಪ, ಭಾಳ ಪುಣ್ಯ ಬರುತ್ತ. ಅವ ಅಂದ, ಈ ಅಮಾವಾಸ್ಯೆ ದಿನ ಒಳ್ಳೆ ದೇವ್ರು ಗಂಟು ಬಿದ್ದವಲ್ಲ ಅಂದವ. ಒಳ್ಳೆ ಕಾಡಾಕತ್ತವಲ್ಲ ನನಗ ದೇವರು. ನಮ್ಮ ಮನ್ಯಾಗ ನೋಡಿದ್ರೆ 250 ಫೋಟೋ ಅದಾವ, ಇವ್ರ ಮನ್ಯಾಗ ನೋಡಿದ್ರೆ 350 ಅದಾವು ಅಂದವ. 350 ಇದ್ದು ನಮ್ಮ ಮನ್ಯಾಗ ಆದ್ರೆ ಬರೀ 4 ತಾಸು, ಇಲ್ಲಿ ಆದ್ರೆ 6 ತಾಸ. ಅವ ಅಂದ, ಇನ್ನು ಏನು ಹೇಳೋದು ಏನು ಕೇಳೋದು ತಲೆಗೇನು ಹೊಳಿಲೇ ಇಲ್ಲ. ಹೊಟ್ಟಿ ಬ್ಯಾರೆ ಹಸ್ತು ಬಿಟ್ಟಿತ್ತು, ಸಿಟ್ಟು ಭಾಳ ಬಂತವ್ಗ. ಹೊಟ್ಟಿ ಹಸ್ತಾಗ ಮನುಷ್ಯಾಗ ಸಿಟ್ಟು ಭಾಳ ಬರುತ್ತವ. ಅಂದ, ಅಕ್ಕ ನಾನು ಪೂಜೆ ಮಾಡಕ್ ಬಂದಿಲ್ಲ, ನಾನು ಬ್ಯಾರೆ ಎದಕ್ಕೆ ಬಂದಿಲ್ಲ, ಎದಕ್ಕೆ ಬಂದೀನಿ ಅಂದ್ರ ಅವಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾಳ, ಅದನ್ನ ಹೇಳಾಕ್ ಬಂದೀನಿ ಅಂದವ. ಏನ್ರಿ ಪೂಜೆ ಮಾಡಂದಿದ್ದಕ್ಕೆ ಅವಾಗ ಹಾರ್ಟ್ ಅಟ್ಯಾಕ್ ಬಂದು ಸತ್ತಾಳ ಅಂದಾಗ, ಆ ಮಗಳೆಲ್ಲಿ ಹೋಳಿಗೆ ಮಾಡ್ಬೇಕು, ಎಲ್ಲಿ ಅಮಾವಾಸ್ಯೆ ಮಾಡ್ಬೇಕು, ಎಲ್ಲ ಬಿಟ್ಟು ಬಾಗಿಲದ ಹೊರಗೆ ಬಂದು ಅಳ್ಕೊಂತ ಕುಂತಳು. ಅಕ್ಕ ಮಾಡಿಟ್ಟಿದ್ದನ್ನೆಲ್ಲ ಹೊಡೆತುಂಬ ಉಂಡಿವ. ಅಕ್ಕ ಮಾಡಿಟ್ಟದ್ದನ್ನೆಲ್ಲ ಹೊಡೆತುಂಬ ಉಂಡ ಮತ್ತೆ ಎಲ್ಲಿಗೆ ಬಂದ ಅಂದ್ರೆ ಮನೆಗೆ ಬಂದ. ಅವ್ರವ್ ಅಂದಳು, ತಮ್ಮ ಇವತ್ತ ರಾತ್ರಿ ಆದ್ರೂ ನೀನ ಪೂಜೆ ಮಾಡಬೇಕು ಅಂದಳು ಆಕಿ. ಇನ್ನ ಪೂಜೆ ಆಗಿಲ್ಲನು ನಮ್ಮ ಮನ್ಯಾಗ ಅಂದವ. ಇನ್ನೆಲ್ಲಿ ಪೂಜೆ ಮಾಡೋದು ಅಂದ. ಯವ್ವ ನಿನಗೆ ಸುದ್ದಿ ಗೊತ್ತೈತಿಲ್ಲ, ಅಕ್ಕಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾಳಂತ ನೋಡು ಅಂದವ. ಪೂಜೆ ಮಾಡೋ ಅಂತಿದ್ದಕ್ಕೆ ನೋಡ್ರಿ, ಈಗೆಲ್ಲ ಆಗತ್ತಾವ. ಅವಾಗ ಇಲ್ಲಿ ಗೊಲ್ಲಾಳೇಶ್ವರ ಅಂತಾಡಂತ ಅಪ್ಪವ್ರ, ಆದಷ್ಟು ಲಿಂಗ ತಂದು ಕೊಡ್ರಿ, ಆ ಲಿಂಗವನ್ನ ಪೂಜಿಸಬೇಕು, ಅರ್ಚಿಸಬೇಕು, ಆರಾಧಿಸಬೇಕು ಅಂತೇಳಿ ನನ್ನ ಮನಸ್ಸು ಹೇಳಾಕತ್ತೈತಿ ಅಂದಾಗ, ಆಯ್ತಪ್ಪ ಆದಷ್ಟು ಬರುವಂತ ಪ್ರಯತ್ನವನ್ನ, ಬೇಗ ಬರುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂದಾಗ ಅವ್ರು ಹೋದ್ರು. ಕಾಣಿಕೆಯನ್ನು ಇಸ್ಕೊಂಡು ನಂದಯ್ಯನವರು ಲಿಂಗವನ್ನ ತಂದು ಕೊಡ್ತೀನಿ ಅಂತ ಹೇಳಿ ಶ್ರೀಶೈಲ ಪರ್ವತಕ್ಕೆ ಮಲ್ಲಯ್ಯನ ದರ್ಶನಕ್ಕೆ, ಭ್ರಮರಾಂಬ ದೇವಿಯ ದರ್ಶನಕ್ಕೆ ಹೋದರು. ಹೋಗಿರುವಂತ ಸಂದರ್ಭದೊಳಗ ಇತ್ತ ಗೊಲ್ಲಾಳೇಶ್ವರ ನಿತ್ಯ ಅಡವಿಗೆ ಹೋಗುತ್ತಾ ಇದ್ದ. ಈಗ ಬರ್ತಾರ ಆಗ ಬರ್ತಾರ ಅಂತೇಳಿ ಕಾಯ್ದ ಸರಿಯಾಗಿ 1 ತಿಂಗಳಾಯಿತು. 1 ತಿಂಗಳಾದ ನಂತರದೊಳಗ ಪ್ರತಿದಿನ ಹೋಗುವಂತೆ ಕುರಿಗಳನ್ನ ತೆಗೆದುಕೊಂಡು ಅಡವಿಗೆ ಹೋಗಿದ್ದ. ಆ ಜಂಗಮರು ಯಾವಾಗ ಬರ್ತಾರ ಅಂತೇಳಿ ಆತುರದಿಂದ ಕಾಯುವಂತ ಸಂದರ್ಭದೊಳಗ ಹೋಗಿರುವಂತ ಪಾದಯಾತ್ರೆಗೆ, ಶ್ರೀಶೈಲ ಪಾದಯಾತ್ರೆಗೆ ಹೋಗಿರುವಂತ ಸಾವಿರಾರು ಜನ ಶ್ರೀಶೈಲ ಮಲ್ಲಯ್ಯನ ದರ್ಶನವನ್ನ ಪಡೆದುಕೊಂಡು, ಶಕ್ತಿಗೆ ಅಧಿದೇವತೆಯಾಗಿರುವಂತಹ ಭ್ರಮರಾಂಬ ದೇವಿಯ ದರ್ಶನವನ್ನ ಪಡೆದುಕೊಂಡು ಮತ್ತ ಶ್ರೀಗಿರಿ ಮಲ್ಲಯ್ಯ ಉಗೆ ಅಂತೇಳಿ ಆ ಶ್ರೀಶೈಲ ಮಲ್ಲಯ್ಯನ ನಾಮಸ್ಮರಣೆಯನ್ನ ಮಾಡುತ್ತಾ ಬರುವಂತ ಸಂದರ್ಭದೊಳಗ ಇವನ ಕಿವಿ ಅರಳತಂತ ಪುಣ್ಯಾತ್ಮರೇ. ಈ ಗೊಲ್ಲಾಳೇಶ್ವರನ ಕಿವಿ ಅರಳಿತು. ಅವಾಗ ಓಡೋಡಿ ಹೋಗುತ್ತಾನ. ಆ ಜಂಗಮರ ಮುಂದ ಓಡೋಡಿ ಹೋಗಿ ಇನ್ನೇನು ಆ ಜಂಗಮರನ್ನ ಎದುರುಗೊಳ್ಳಬೇಕು ಅನ್ನುವಂತ ಸಂದರ್ಭದೊಳಗ ಆ ನಂದಯ್ಯನವರು ಪಾದಯಾತ್ರೆಗೆ ಹೋಗಿರುವಂತ ಪಾದಯಾತ್ರೆಗಳನ್ನ ಕರ್ಕೊಂಡು ಬರ್ತಾ ಇದ್ರು. ಯಾವಾಗ ಈ ಗೊಲ್ಲಾಳೇಶ್ವರ ಓಡಿ ಹೋಗಿ ಅವರ ಕೈ ಒಳಗಿರುವಂತ ಲಿಂಗವನ್ನ ಇಸ್ಕೊಂಡು ಅದನ್ನ ನಿತ್ಯ ಪೂಜಿಸಿ ಮೋಕ್ಷವನ್ನ ಪಡೀಬೇಕು ಅಂತೇಳಿ ವಿಚಾರ ಮಾಡಿ ಅವರ ಎದುರುಗಡೆ ಓಡಿ ಹೊಂಟಿದ್ದ. ಓಡುತ್ತಾ ಹೊರಟಾಗ ಅವಾಗ ನಂದಯ್ಯನವರಂದ್ರಂತ, ಅಯ್ಯೋ ಪಾಪ ಗೊಲ್ಲಾಳ 1 ತಿಂಗಳ ಹಿಂದ ನನಗ ಲಿಂಗ ತಂದು ಕೊಡ್ರಿ ಅಂತೇಳಿ ಕಾಣಿಕೆಯನ್ನ ಕೊಟ್ಟಿದ್ದ, ನಾನು ಮರೆತೇ ಬಂದು ಬಿಟ್ಟೆನಲ್ಲ ಅಂದ್ರಂತವು. ಲಿಂಗ ತರುವುದನ್ನ ಮರೆತು ಬಿಟ್ಟಿದ್ರವು. ಆ ನಂದಯ್ಯನವರು ಲಿಂಗವನ್ನ ತರುವಂಥದ್ದನ್ನ ಮರೆತು ಬಿಟ್ಟಿದ್ರು. ಮರೆತು ಬಿಟ್ಟಿರುವಂತ ಸಂದರ್ಭದೊಳಗ ಅವರು ವಿಚಾರ ಮಾಡ್ತಾರ ನಂದಯ್ಯನವರು. ಮತ್ತ ಆತುರದಿಂದ ಕಾಯಕತ್ತಾನ, ಒಳ್ಳೆಯ ನಂಬಿಕೆಯಿಂದ ಕಾಯಕತ್ತಾನ ಗೊಲ್ಲಾಳ. ಮತ್ತ ಇವನಿಗೆ ಏನಾದ್ರೂ ಒಂದು ಕೊಟ್ಟು ಸಮಾಧಾನ ಮಾಡಬೇಕಲ್ಲ ಅಂತೇಳಿ ತಾವು ನಡೆದು ಬರುವಂತಹ ದಾರಿಯನ್ನು ಒಮ್ಮೆ ನೋಡ್ತಾರ.
ತಾವು ನಡೆದು ಬರುವಂತ ದಾರಿಯನ್ನೊಮ್ಮೆ ನೋಡಿದ್ರು, ಅಲ್ಲಿ ಅನೇಕ ಕುರಿಯ ಹಿಕ್ಕಿಗಳು ಬಿದ್ದಿದ್ದು ಪುಣ್ಯಾತ್ಮರ. ಆ ಗೊಲ್ಲಾಳ ಮೇಯಿಸ್ತಾ ಇರುವಂತ ಅನೇಕ ಕುರಿಯ ಹಿಕ್ಕಿಗಳು ಬಿದ್ದಿದ್ವು. ಈ ಗೊಲ್ಲಾಳನಿಗೆ ಇದನ್ನ ಒಂದು ಕುರಿಯ ಹಿಕ್ಕಿಯನ್ನು ಕೊಟ್ಟು ಸಮಾಧಾನ ಮಾಡಬೇಕು ಅಂಥೇಳಿ ಆ ನಂದಯ್ಯನವರು ತಮ್ಮ ಬಲಗಾಲಿನ ಅಂಗುಷ್ಟದ ಹೆಬ್ಬೆರಳಿನಿಂದ ಒಂದು ಕುರಿಯ ಹಿಕ್ಕಿಯನ್ನು ತೆಗೆದುಕೊಂಡು ಕೈಯಾಗಿ ಹಿಡ್ಕೊಂಡ್ರು. ಓಡೋಡಿ ಓಡೋಡಿ ಆ ಗೊಲ್ಲಾಳ ಅವರ ಮುಂದೆ ಬಂದು ಕೈ ಮುಗಿದು ನಿಂತ. ಅಪ್ಪ ಅವ್ರ, ನಾನು ಹೇಳಿದ್ದೀನೆಲ್ಲ, ನನಗ ಲಿಂಗ ಕೊಡ್ರಿ ಅಂತೇಳಿ ಕೈ ಚಾಚಿದ. ಆವಾಗ ನಂದಯ್ಯನವರು ತಮ್ಮ ಬಲಗಾಲಿನ ಅಂಗುಷ್ಟದ ಹೆಬ್ಬೆರಳಿನಿಂದ ತೆಗೆದುಕೊಂಡಿರುವಂತ ಆ ಕುರಿಯ ಹಿಕ್ಕೆಯನ್ನ ಅವನ ಕೈಯಾಗ ಕೊಡ್ತಾರೆ. ಯಾರ ಕೈ ಒಳಗ? ಆ ಗೊಲ್ಲಾಳನ ಕೈ ಒಳಗ ಕೊಟ್ರು. ಗೊಲ್ಲಾಳನ ಕೈ ಒಳಗ ಕೊಟ್ಟಾಗ ನಿತ್ಯ ಅದೇ ಕಾಯಕವನ್ನ ಮಾಡುವಂತಹ ಗೊಲ್ಲಾಳನಿಗೆ ಅವರು ಕೊಟ್ಟಿರುವಂಥದ್ದು ಲಿಂಗ ಅಲ್ಲ, ಕುರಿ ಹಿಕ್ಕಿ ಅನ್ನುವಂಥದ್ದು ಗೊತ್ತಿತ್ತು. ಆದರೂ ಕೂಡ ಆ ಗೊಲ್ಲಾಳ ವಿಚಾರ ಮಾಡ್ತಾನ, ಅನೇಕ ಕತೆಗಳನ್ನ ನೆನಪು ಮಾಡಿಕೊಳ್ತಾನ. ಯಾವ ಕತೆಗಳನ್ನ ಅಂದ್ರ, ಬಳ್ಳಾರಿ ಒಳಗ ಮಲ್ಲೇಶ ಅನ್ನುವಂತ ಒಬ್ಬ ವಜ್ರದ ವ್ಯಾಪಾರಿ ನಿತ್ಯ ಲಿಂಗ ಪೂಜೆಯನ್ನು ಮಾಡ್ತಾ ಇದ್ದ ಪುಣ್ಯಾತ್ಮರಿ. ನಿತ್ಯ ಬಳ್ಳಾರಿಯೊಳಗ ಲಿಂಗ ಪೂಜೆಯನ್ನ ಮಾಡ್ತಾ ಇದ್ದ. ಅದಕ್ಕೆ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗ ಅಂತಾನು ಹೆಸರಿತ್ತು. ಆ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗವನ್ನ ನಿತ್ಯ ಪೂಜೆ ಮಾಡಿ ತನ್ನ ಉದ್ಯೋಗಕ್ಕೆ, ತನ್ನ ವಜ್ರದ ವ್ಯಾಪಾರಕ್ಕೆ ಹೋಗುತ್ತಾ ಇದ್ದ. ಒಂದು ದಿನಾನೂ ಕೂಡ ಆ ಲಿಂಗ ಪೂಜೆಯನ್ನ ತಪ್ಪಿಸ್ತಾ ಇದ್ದಿದ್ದಿಲ್ಲ. ಹಿಂಗ ಲಿಂಗ ಪೂಜೆ ಮಾಡಿ ಕಾಯಕಕ್ಕೆ ಹೋಗುತ್ತಾ ಇದ್ದ. ಅಂತ ಯಾವ ಮಲ್ಲೇಶನಿಗೆ ಒಮ್ಮೆ ಕಣ್ಣುಗಳು ಹೋಗಿರುವಂತ ಸಂದರ್ಭದೊಳಗ ಕಣ್ಣು ಹೋದ್ರೂ ಕೂಡ ಕಾಯಕ ಬಿಟ್ಟ. ಆದ್ರ ಲಿಂಗ ಪೂಜೆಯನ್ನ ಬಿಡಬಾರದು ಅಂತೇಳಿ ಏನು ಮಾಡಿದ ಅಂದ್ರ, ಆ ಗುಡಿಯ ಮುಂದೆ ಹೀಗ ಕೈಯಾಡಿಸ್ತಾ ಬರುತ್ತಾ ಇದ್ದ. ಬರುವಂತ ಸಂದರ್ಭದೊಳಗ ಕಟ್ಟಿಯ ಮೇಲೆ 4 ಜನ ಕುಳಿತುಕೊಂಡಿದ್ದು. ಅವ್ರಂತಾರ, ಈ ಮಲ್ಲೇಶನಿಗೆ ಕಣ್ಣು ಹೋದ್ರೂ ಕೂಡ ಈ ಪೂಜೆಯ ವ್ಯಾಮೋಹ ತಪ್ಪಿಲ್ಲಲ್ಲ, ಇವಾಗ ಕಣ್ಣು ಬ್ಯಾರೆ ಹೋಗಿಬಿಟ್ಟಾವ, ಇವಾಗ ಲಿಂಗ ಅಂದ್ರೆ ಇದ ಅನ್ನುವಂಥದ್ದು ಹೇಗೆ ಗೊತ್ತಾಗತ್ತ ಅಂತೇಳಿ ಆ ಕಟ್ಟಿಯ ಮೇಲೆ ಕುಳಿತಿರುವಂತಹ 4 ಜನ ಏನು ಮಾಡಿದ್ರು ಅಂದ್ರೆ, ದವಸ ಧಾನ್ಯಗಳನ್ನ ಅಳಿಯುವಂತ ಮಾಪನ, ಶೇರ ಅಂತ ಕರೀತಾರೆ. ಶೇರ ಪುಣ್ಯಾತ್ಮ, ಅವಕ್ಕ ಶೇರ ಅಂತ ಕರೀತಾರ, ಮಾಪನ ಅಂತ ಕರೀತಾರ. ಆ ಶೇರನ್ನ ಡಬ್ಬ ಹಾಕಿದ್ರು. ಆ ಶೇರ ಡಬ್ಬ ಹಾಕಿ ಆ ಮಲ್ಲೇಶ ಹೀಗೆ ಕೈಯಾಡಿಸ್ತಾ ಹೊರಟಿದ್ನಲ್ಲ, ಮಲ್ಲೇಶ ಬಾರಪ್ಪ, ನಿನ್ನ ಲಿಂಗ ಇಲ್ಲೇ ಐತಿ, ಆ ಲಿಂಗವನ್ನ ಪೂಜಿಸಿ ಅಂತ ಬಾ ಅಂತೇಳಿ ಆ ಕಣ್ಣಿಲ್ಲದೆ ಇರುವಂತ ಮಲ್ಲೇಶನನ್ನ ಕರ್ಕೊಂಡು ಬಂದು ಆ ಕಟ್ಟಿಯ ಮೇಲೆ ಕುಂದರಿಸಿದಾಗ, ಅವಾಗ ಮಲ್ಲೇಶ ಕೈಯಾಡಿಸ್ತಾ ಅಂತಾನಂತ, ಎಲ್ಲೈತಿ ನನ್ನ ಲಿಂಗ ಅಂತ ಕೇಳಿದವ. ಎಲ್ಲೈತಿ ನನ್ನ ಲಿಂಗ ಅಂತ ಕೇಳಿದಾಗ ಅವಾಗ ಕಣ್ಣಿಲ್ಲದೆ ಇರುವಂತ ಮಲ್ಲೇಶನ ಕೈಯನ್ನ ತೆಗೆದುಕೊಂಡು ತಾವು ಡಬ್ಬ ಹಾಕಿರುವಂತ ಆ ಶೇರಿನ ಮ್ಯಾಗ ಇಡ್ತಾರೆ ಪುಣ್ಯಾತ್ಮರಿ. ಆ ಶೇರಿನ ಮ್ಯಾಗಿಟ್ರು. ಅವಾಗ ಮಲ್ಲೇಶ ಆ ಶೇರನ್ನ ಹೀಗೆ ಕೈಯಾಡಿಸ್ದಾಗ ಆ ಮಲ್ಲೇಶ ಅದನ್ನ ಲಿಂಗ ಅಂತ ತಿಳ್ಕೊಂಡ. ಅದ ಶೇರನ್ನ ಲಿಂಗ ಅಂತ ತಿಳ್ಕೊಂಡ. ಪೂಜೆ ಮಾಡಿದ ಯಾವ ರೀತಿಯಾಗಿ ಅರ್ಚಿಸಿದ, ಆರಾಧಿಸಿದ, ಪೂಜಿಸಿದ ಅಂದ್ರ, ಆ ಶೇರನ್ನ ಲಿಂಗ ಅಂತೇಳಿ ಪೂಜಿಸಿದ ಒಂದು 4-6 ದಿನ ಅನ್ನ ಆಹಾರ ಎಲ್ಲವನ್ನ ಬಿಟ್ಟು ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯ ಧ್ಯಾನವನ್ನ ಮಾಡುತ್ತಾ, ಶಕ್ತಿಗೆ ಅಧಿದೇವತೆಯಾಗಿರುವಂತಹ ಮೂಲ ದೇವತೆಯಾಗಿರುವಂತಹ ಭ್ರಮರಾಂಬ ದೇವಿಯ ನಾಮಸ್ಮರಣೆಯನ್ನ ಮಾಡುತ್ತಾ ಆ ಶೇರನ್ನ ಪೂಜಿಸಿದ್ದಕ್ಕಾಗಿ ಇತ್ತ ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬ ದೇವಿಯ ಸಮೇತವಾಗಿ ಆ ಶೇರಿನೊಳಗ ಮಲ್ಲೇಶನಿಗೆ ದರ್ಶನ ಕೊಟ್ಟನಂತ ನೋಡ್ರಿ. ಆ ಶೇರಿನೊಳಗ ಮಲ್ಲೇಶನಿಗೆ ದರ್ಶನವನ್ನ ಕೊಟ್ಟ. ಹಾಗಾಗಿ ಬಳ್ಳಾರಿಯೊಳಗ ಈಗೂ ಕೂಡ ಕತೆ ಎಲ್ಲ ಪುಣ್ಯಾತ್ಮರಿ. ಬಳ್ಳಾರಿ ಸ್ವಲ್ಪ ಸಮೀಪ ಆಗಬಹುದು ತಮಗ. ಆ ಬಳ್ಳಾರಿಯೊಳಗ ಒಂದು ಬಳ್ಳ ಮಲ್ಲೇಶ್ವರ ಲಿಂಗ ಅಂತ ಐತಿ. ಅವರ ಆಡು ಭಾಷೆಯೊಳಗ ಮಾಳ ಮಲ್ಲೇಶ್ವರ ಲಿಂಗ ಅಂತ ಕರೀತಾರೆ. ಮಾಳ ಅಂದ್ರ ಶೇರ, ಬಳ್ಳ ಅಂದ್ರ ಸಂಸ್ಕೃತದೊಳಗ ಶೇರ. ಆ ಶೇರಿನೊಳಗ ಶ್ರೀಶೈಲದ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಆ ಮಲ್ಲೇಶನಿಗೆ ದರ್ಶನ ಕೊಟ್ಟಿದ್ದಕ್ಕಾಗಿ
ಬಲ್ಲಮಳ್ಳೇಶ್ವರ ಲಿಂಗ ಬಲ್ಲಮಳ್ಳೇಶ್ವರ ಲಿಂಗ ಅಂತ ಕರ್ಕೊಂಡು ಬರುತ್ತಾರೆ. ಮುಂದೇನು ಅನ್ನುವಂಥದ್ದನ್ನ ಒಂದು ಪದ್ಯದ ನಂತರ ಚಿಂತನೆಯನ್ನು ಮಾಡೋಣ. ಲಿಂಗದ ಮುಖವೇ ಜಂಗಮ, ಲಿಂಗದ ಶರೀರವೇ ಗುರು. ಲಿಂಗದ ಮುಖವೇ ಜಂಗಮ, ಲಿಂಗದ ಶರೀರವೇ ಗುರು. ಜಂಗಮನಿ ಜಗದ್ವರಿತ ನೋಡ, ಜಂಗಮನಿ ಜಗದ್ವರಿತ ನೋಡ. ಲಿಂಗದ ಮುಖವೇ ಜಂಗಮ, ಲಿಂಗದ ಶರೀರವೇ ಗುರು. ಆ ಜಂಗಮನ ಪಾದ ಪೂಜಕಣೆ, ಆ ಜಂಗಮನ ಪಾದ ಪೂಜಕಣೆ. ಧನ್ಯ ನೋಡ ಧನ್ಯ ನೋಡ ಧನ್ಯ ನೋಡ ಧನ್ಯ ನೋಡ. ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ. ಲಿಂಗದ ಮುಖವೇ ಜಂಗಮ, ಲಿಂಗದ ಶರೀರವೇ ಗುರು. ಜಂಗಮನಿ ಜಗದ್ವರಿತ ನೋಡ, ಜಂಗಮನೆ ಜಗದ್ವರಿತ ನೋಡ. ಲಿಂಗದ ಮುಖವೇ ಜಂಗಮ, ಲಿಂಗದ ಶರೀರವೇ ಗುರು. ಲಿಂಗದ ಶರೀರವೇ ಗುರು, ಲಿಂಗದ ಶರೀರವೇ ಗುರು. ಶಿವಸಾಂಬ ಜೈನ್ಮ ಪಾರ್ವತಿ ಶಿವರ ಮಹಾದೇವ. ಶ್ರೀಶೈಲ ಮಲ್ಲಿಕಾರ್ಜುನ ಶ್ರೀಮಹಾರಾಜ್ ಕಿ ಜೈ. ಈಗ ಆ ಮಲ್ಲೇಶ್ವರನ ಕಥೆಯನ್ನ ನೆನಪಿಸಿಕೊಳ್ತಾನ ಗೊಲ್ಲಾಳ. ಆ ನಂತರದೊಳಗ ಶ್ರೀಶೈಲ ಸಮೀಪದೊಳಗ ಉತ್ತರ ಭಾಗಕ್ಕೆ ಒಂದು ಊರು. ಆ ಊರ ಒಳಗ ಒಬ್ಬ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯ ಸದ್ಭಕ್ತ, ಅವನ ಹೆಸರು ಕುಂಬಾರ ಕೇಶಪ್ಪ ಅಂತೇಳಿ. ಆ ಕುಂಬಾರ ಕೇಶಪ್ಪ ಮಡಕೆಗಳನ್ನು ಮಾಡ್ತಾ ಇದ್ದ. ಆ ಮಡಕೆಗಳನ್ನು ಮಾಡಿ ಅವುಗಳನ್ನು ಮಾರಿ ಜೀವನವನ್ನು ಸಾಗಿಸ್ತಾ ಇದ್ದ. ಯಾರಾದರೂ ಶ್ರೀಶೈಲಕ್ಕೆ ಪಾದಯಾತ್ರೆಯನ್ನು ಹೊರಟಾರ ಅಂದ್ರೆ ಸಾಕು, ಅವರು 100 ಜನ ಇರಲಿ 1000 ಜನ ಇರಲಿ ಅವರನ್ನು ಕರೀತಾ ಇದ್ದ. ಅವರಿಗೆ ಅನ್ನದಾನ ಮಾಡ್ತಾ ಇದ್ದ, ಅವರಿಗೆ ವಸ್ತ್ರದಾನವನ್ನು ಮಾಡ್ತಾ ಇದ್ದ. ಯಾರಾದರೂ ಶ್ರೀಶೈಲಕ್ಕೆ ಪಾದಯಾತ್ರೆಯನ್ನು ಹೋಗುವಂಥವ್ರು ಇರ್ಬೋದು, ಈ ಮಂತ್ರಾಲಯಕ್ಕೆ ಪಾದಯಾತ್ರೆಯನ್ನು ಹೋಗುವಂಥವ್ರು ಇರ್ಬೋದು, ಒಟ್ಟಾರೆಯಾಗಿ ತೀರ್ಥಕ್ಷೇತ್ರಕ್ಕೆ ಯಾರೇ ಪಾದಯಾತ್ರೆಯನ್ನು ಮಾಡ್ತಾ ಹೊರಟಿದ್ರಂದ್ರೂ ಕೂಡ ಅಂಥವರಿಗೆ ತಮ್ಮ ಕೈಲಾದಷ್ಟು ಅನ್ನದಾನ ಆಗಿರ್ಬೋದು, ಇನ್ನೊಂದು ದಾನ ಆಗಿರ್ಬೋದು ತಾವು ಮಾಡಿದ್ರಿ ಅಂದ್ರೆ ಆ ಕ್ಷೇತ್ರವನ್ನು ನೋಡಿದಷ್ಟ ಪುಣ್ಯ ತಮಗೆ ಸಿಗುವಂಥದ್ದು ಅಂತ. ಆಗ ಅವನ ಊರಿನ ಮೇಲೆ ಹಾಯ್ದು ಹೋಗುವಂಥ ಅನೇಕ ಸದ್ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು, ಅನ್ನದಾನ ವಸ್ತ್ರದಾನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದ. ಹೀಗ ಮಾಡ್ತಾ ಇರುವಂಥ ಸಮಯದೊಳಗ ಊರಾಗ ಒಂದಿಷ್ಟು ಜನರಿಗೆ ಆ ಯಾವ ಕೇಶಪ್ಪನ ಕೆಲಸ ಸೇರಲಿಲ್ಲ, ಸೇರಿಕೆ ಆಗಲಿಲ್ಲ. ಯಾತ್ರದಿಂದ ಈ ಪಾದಯಾತ್ರೆಗಳಿಗೆ ಅನ್ನದಾನ ಮಾಡಕತ್ತಾಣ, ವಸ್ತ್ರದಾನ ಮಾಡಕತ್ತಾಣ ಅಂದ್ರೆ ಈ ಮಡಕೆಯನ್ನು ಮಾರುತ್ತಾಣ, ಅವುಗಳಿಂದ ಬಂದ ಹಣದಿಂದ ಈ ಕಾಯಕವನ್ನು ಮಾಡಕತ್ತಾಣ ಅಂದ್ಮ್ಯಾಗ ರಾತ್ರಿ ನಾವೆಲ್ಲ ಹೋಗಿ ಅವನ ಮಡಕೆಗಳನ್ನೆಲ್ಲ ಒಡೆದು ಹಾಕಿ ಬಿಡಬೇಕು ಅಂತೇಳಿ ರಾತ್ರಿಯ ಸಮಯಕ್ಕೆ ಆ ಕೇಶಪ್ಪನ ಮನೆಗೆ ಬಂದು ಅವ ಮಾಡಿ ಇಟ್ಟಿರುವಂತಹ ಮಡಕೆಗಳನ್ನೆಲ್ಲವನ್ನ ಒಡೆದು ಹಾಕಿಬಿಟ್ರು. ಊರಿನ ಕೆಲವೊಂದಿಷ್ಟು ಜನ ಒಡೆದು ಹಾಕಿಬಿಟ್ರು. ಬೆಳಗಿನ ಜಾವ ಎದ್ದು ನೋಡ್ತಾನ,
ತಾನು ಮಾಡಿರುವಂಥ ಮಡಕೆಗಳೆಲ್ಲ ಒಡೆದು ಹೋಗಿಬಿಟ್ಟಿತ್ತು. ಒಡೆದು ಹೋಗಿರುವಂಥ ಸಂದರ್ಭದೊಳಗ ಅದ ದಾರಿಯನ್ನ ಹಿಡಿದು 1100 ಜನ ಪಾದಯಾತ್ರೆಯನ್ನ ಮಾಡ್ತಾ ಶ್ರೀಶೈಲಕ್ಕೆ ಹೊರಟಿದ್ರು. ಅವಾಗ ಅವರಂತಾರ, ಇಲ್ಲೇ ಕುಂಬಾರ ಕೇಶಪ್ಪ ಅನ್ನುವಂತ ಒಬ್ಬ ಸದ್ಭಕ್ತ ಅದಾನ, ನಾವು ಎಷ್ಟೇ ಜನ ಹೋದರೂ ಕೂಡ ಪ್ರತಿ ವರ್ಷ ನಮಗ ಅನ್ನದಾನ, ವಸ್ತ್ರದಾನ ಎಲ್ಲ ದಾನಗಳನ್ನ ಮಾಡುತ್ತಾನ. ಹಾಗಾಗಿ ಅವನ ಮನೆಗೆ ಹೋಗಿ ಒಂದಿಷ್ಟು ಪ್ರಸಾದವನ್ನ ಮಾಡಿಕೊಂಡು ಮುಂದ ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕೆ ನಾವು ಹೋಗಬೇಕು ಅಂತೇಳಿ ಆ 1100 ಜನನೂ ಕೇಶಪ್ಪನ ಮನೆ ಮುಂದೆ ಬಂತು. ಕೇಶಪ್ಪನ ಮನೆ ಮುಂದೆ ಬಂದಾಗ ಕೇಶಪ್ಪನಿಗೆ ಅತೀವವಾಗಿರುವಂತ ದುಃಖ, ಅತೀವವಾಗಿರುವಂತ ಸಂಕಟ, ಅತೀವವಾಗಿರುವಂತಹ ನೋವ. ಯಾಕ? ಅದೇ ಮಡಕೆಯಿಂದ ಇದ ಜಂಗಮರ ಪ್ರಸಾದವನ್ನ ನಾನು ಮಾಡಿಸ್ತಾ ಇದ್ದೆ, ಹೋಗುವಂತ ಪಾದಯಾತ್ರೆಗಳ ಪ್ರಸಾದವನ್ನ ನಾನು ಮಾಡಿಸ್ತಾ ಇದ್ದೆ. ಇವತ್ತ ಈ ಮಡಕೆಗಳನ್ನೆಲ್ಲವನ್ನ ಒಡೆದು ಹಾಕಿಬಿಟ್ಟಾರ. ಹೇ ಮಲ್ಲಿಕಾರ್ಜುನ ಸ್ವಾಮಿಯೇ, ಹೇ ಮಲ್ಲಿಕಾರ್ಜುನ ಸ್ವಾಮಿಯೇ, ಹೇ ಭ್ರಮರಾಂಬ ದೇವಿಯೇ, ಇದಕ್ಕ ದಾರಿಯನ್ನ ನೀವ ತೋರಿಸಬೇಕು ಅಂತೇಳಿ ತನ್ನ ಅಳಲನ್ನ ತೋಡಿಕೊಂಡಿರುವಂತ ಸಂದರ್ಭದೊಳಗ ಒಡೆದಿರುವಂತ ಆ ಮಡಕೆಯ ಮಧ್ಯಭಾಗದಿಂದ ಲಿಂಗ ಸ್ವರೂಪಿಯಾಗಿ ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿ ಆ ಯಾವ ಕೇಶಪ್ಪನಿಗೆ ದರ್ಶನವನ್ನ ಕೊಟ್ಟು ಹೇಳ್ತಾನಂತ ನೋಡಿ. ಒಡೆದಿರುವಂತಹ ಮಡಕೆಯ ಮಧ್ಯಭಾಗದಿಂದಲೇ ದರ್ಶನವನ್ನ ಕೊಟ್ಟು ಹೇಳಿದ, ನನ್ನನ್ನ ನಂಬಿರುವಂತಹ ಭಕ್ತರನ್ನ ನಾನು ಕೈ ಬಿಡುವುದಿಲ್ಲ ಅಂದವ. ನನ್ನನ್ನ ನಂಬಿರುವಂತಹ ಭಕ್ತರನ್ನ ನಾನು ಕೈ ಬಿಡೋದಿಲ್ಲ. ನೀನು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಾಗಿ ಎಲ್ಲ ಮಡಕೆಗಳು ಮೊದಲಿನಂಗಾಗಿರ್ತಾವ. ಅದ್ರಾಗ ನಾನಾ ತರಹದ ಮೃಷ್ಟಾನ್ನ ಭೋಜನಗಳಿರ್ತಾವ. ಇವರಿಗೆಲ್ಲ ಬಡಿಸಿ, ಇವರಿಗೆಲ್ಲ ಪ್ರಸಾದವನ್ನ ಮಾಡಿಸಿ ಅವರ ಆಶೀರ್ವಾದವನ್ನ ನೀನು ಪಡೆದುಕೋ ಅಂತೇಳಿ ಆ ಒಡೆದಿರುವಂತಹ ಮಡಿಕೆಯೊಳಗ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬ ದೇವಿಯೊಂದಿಗೆ ಪ್ರತ್ಯಕ್ಷನಾಗಿ ಆ ಯಾವ ಭಕ್ತನಿಗೆ ಆಶೀರ್ವಾದವನ್ನ ಮಾಡಿದನಂತ ಪುಣ್ಯಾತ್ಮರೇ. ಭಕ್ತನಿಗೆ ಆಶೀರ್ವಾದವನ್ನ ಮಾಡಿದ್ದರ ಫಲವಾಗಿ ಆ ಶ್ರೀಶೈಲಕ್ಕೆ ಹೋಗುವಂತ ಮಾರ್ಗದೊಳಗ ಅಟಕೇಶ್ವರ ಅನ್ನುವಂಥ ಒಂದು ಲಿಂಗ ಬರುತ್ತೆ. ಆ ಲಿಂಗದ ಹೆಸರು ಅಟಕೇಶ್ವರ ಅನ್ನುವಂತಹ ಒಂದು ಲಿಂಗ. ಈ ಕಥೆಯನ್ನೆಲ್ಲ ನೆನಪು ಮಾಡಿಕೊಂಡ ಗೊಲ್ಲಾಳ ನಂಬಿಕೆ ಅನ್ನುವಂಥದ್ದು ಇರಬೇಕಾಗತ್ತ. ನಂಬಿಕೆ ಅನ್ನುವಂಥದ್ದು ಬಹಳ ದೊಡ್ಡ ಕೆಲಸ ಮಾಡುತ್ತ. ಬಸವಣ್ಣವ್ರು ಹೇಳ್ತಾರ, ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿಯರು ಲೋಕದ ಮನುಜರು, ನಂಬಿ ಕರೆದರೆ ಓ ಎಣ್ಣನೆ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರೆವರ, ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ನಂಬಿಕೆಯಿಂದ ಕರೆದ್ರ ಪರಮಾತ್ಮನೂ ಕೂಡ ಓಗೊಡ್ತಾನಂತ, ಬಂದು ಆಶೀರ್ವಾದವನ್ನ ಮಾಡ್ತಾನಂತ ಪುಣ್ಯಾತ್ಮರೇ. ನಂಬಿಕೆ ಅನ್ನುವಂಥದ್ದು ಇಷ್ಟು ದೊಡ್ಡ ಕೆಲಸ ಮಾಡುತ್ತಲ್ಲ. ಹಾಗ ಒಂದು ಉದಾಹರಣೆ ಕೊಟ್ಟರೆ ಗೊತ್ತಾಗತ್ತ. ಇಬ್ಬರು ದಂಪತಿಗಳು ಗಂಡ ಹೆಂಡತಿಗೆ ಹೇಳಿದ, ಇಲ್ಲ ಪ್ರವಚನವನ್ನು ಹಚ್ಚಾರಂತ ಒಂದು 5 ದಿನ, ಹಾಗಾಗಿ ಮತ್ತೆ ಎಲ್ಲರೂ ಹೊರಟಾರ, ಮತ್ತು ನಾವು ಹೋಗಿ ಬರೋಣ ಅಂತೇಳಿ ಗಂಡ ಹೆಂಡತಿಗೆ ಹೇಳಿದಾಗ ಹೆಂಡತಿ ಅಂದ್ಲಂತ, ಅಲ್ಲೇನು ಹೋಗ್ತೀರಿ ಅಂದಳಾಕಿ. ಅಲ್ಲೇನು ಹೋಗ್ತೀರಿ, ಈ ಪುರಾಣ ಪ್ರವಚನೆ, ಈ ಧೂಪ ದೀಪ ನೈವೇದ್ಯ ಪೂಜೆ ಪುನಸ್ಕಾರ ಅಂದ್ರೆ ತಲೆ ನೋಯ್ತಾ ಇತ್ತ ಆ ಹೆಣ್ಮಗಳಿಗೆ. ವಿಪರೀತವಾಗಿರುವಂಥ ತಲೆ ನೋಯ್ತಾ ಇತ್ತು. ಇಲ್ಲ ಎಲ್ಲರೂ ಹೊರಟಾರ, ಮತ್ತೊಂದು ದಿನ ನಾವು ಹೋಗಿ ಬರೋಣ ಅಂದಾಗ ಒತ್ತಾಯ ಮಾಡಿ ಹೆಂಡತಿ ಕರ್ಕೊಂಡು ಬಂದ. ಹೆಂಡತಿ ಕರ್ಕೊಂಡು ಬಂದು ತಾವಿಬ್ರು ಹಿಂದೆ ಕುತ್ಕೊಂಡು, ಮತ್ತಿಲ್ಲೆಲ್ಲ ನಮ್ಮೂರ ಕಡೆ ತಾಯಿ, ನಮ್ಮೂರ ಕಡೆ ಹಿಂದೆ ಕುತ್ಕೊಂಡಾಗ ಆಕಿ ಪ್ರಾರಂಭ ಆತು. ಒಂದು 10 ನಿಮಿಷಕ್ಕೆ ಹೆಂಡತಿ ಅಂದ್ಲಂತ, ರೀ ನನಗೆ ವಿಪರೀತವಾಗಿಲ್ವಂಥ ತಲೆನೋವು ಬರಾಕತ್ತೈತಿ, ಬರ್ರಿ ಎದ್ದು ಹೋಗೋಣ ಅಂದಳ ಗಂಡಗ. ಬರ್ರಿ ಎದ್ದು ಹೋಗೋಣ ಅಂದಾಗ ಅವಾಗ ಗಂಡ ಅಂದ, ಮಾರಾಯ್ತಿ ನಿನಗೆ ತಲೆನೋವು ಬರುತ್ತ ಅಂತ ಗೊತ್ತಿತ್ತು ಪ್ರವಚನಕ್ಕೆ ಬಂದಾಗ, ಹಾಗಾಗಿ ನಿನಗೊಂದು ಗುಳಿಗೆ ತಂದೀನಿ ನಾನು ಅಂದವ. ನಿನಗೆ ಬರಬೇಕಾದ್ರೆ ಒಂದು ಗುಳಿಗಿನ ಒಂದು ಗುಳಿಗೆ ತಗೊಂಡು ಬಂದೀನಿ. ಆ ಗುಳಿಗಿನ ನಾನು ಕೈ ಮುಚ್ಚಿ ಕೊಡ್ತೀನಿ. ಆ ಗುಳಿಗಿನ ನೀನು ಕೈ ಮುಚ್ಚಿ ಮತ್ತು ಕಣ್ಣು ಮುಚ್ಚಿ ಆ ಗುಳಿಗಿನ ಬಾಯಾಗ ಇಟ್ಕೋಬೇಕು ಅಂದವ. ಆ ಗುಳಿಗೆ ನೋಡಬಾರ್ದು ಅಂದವ. ನಾ ಕೊಡುವಂಥ ಗುಳಿಗಿನ ನಿನ್ನ ತಲೆನೋವು ಹೋಗಬೇಕಾಗಿತ್ತು ಅಂದ್ರೆ ಆ ಗುಳಿಗಿನ ನೀನು ನೋಡಬಾರ್ದು ಅಂದವ. ಮತ್ತು ಹೇಗರ ಇರಲಿ, ಒಟ್ಟು ನನ್ನ ತಲೆನೋವು ಹೋದ್ರೆ ಸಾಕು, ಗುಳಿಗೆ ಕೊಡ್ರಿ ಅಂತೇಳಿ ಕೈ ಒಡ್ಡಿದಳು. ಅವಾಗ ಕೊಟ್ಟ, ಹೀಗೆ ಕೈ ಮುಚ್ಚಿ ಕೊಟ್ಟ. ಆ ಹೆಣ್ಮಗಳು ಹೀಗೆ ಕೈ ಮುಚ್ಚಿ ಕಣ್ಣು ಮುಚ್ಚಿ
ಬಾಯಾಗ ಇನ್ನೇನು ಇಟ್ಕೋಬೇಕು ಅನ್ನುವಂಥ ಸಮಯದೊಳಗೆ ಗಂಡ ಅಂದಂತ, ಈ ಗುಳಿಗಿನ ನಾನು ನಿನಗೆ ಕೊಡಾಕತ್ತೀನಲ್ಲ, ನೋಡಬಾರ್ದು ಮತ್ತು ಬಾಯಾಗ ಇಟ್ಕೊಂಡಾಗ ಈ ಗುಳಿಗಿ ನೇಮ್ ಅದಾವ, ಈ ಗುಳಿಗಿನ ಕಡಿಬಾರ್ದು, ನುಂಗಬಾರ್ದು ಅಂತ, ಕಚ್ಚಬಾರ್ದು ಮತ್ತು ನುಂಗಬಾರ್ದು, ನಾಲಿಗೆ ಮೇಲೆ ಇಟ್ಕೊಂಡು ಹಾಗ ಕುಂದಿರಬೇಕು ಅಂದವ. ಇದು ಎಂಥ ಗುಳಿಗಿ ಅಂದಳ, ಇದು ಅಂಥದ್ದ ಗುಳಿಗಿ ಅಂದವ, ಇದು ಅಂಥದ್ದ, ಇದು ವಿಶೇಷ ಅಂದವ. ಆಯಿತು ಅಂಥೇಳಿ ಹಿಂಗೆ ಕಣ್ಣು ಮುಚ್ಚಿ ನಾಲಿಗೆ ಮ್ಯಾಗ ಇಟ್ಕೊಂಡು ಈ ಪ್ರವಚನ ಮುಗಿಯಾಕ 2 ಗಂಟೆ ಆಯ್ತು, 2 ತಾಸು ಆತು. 2 ತಾಸು ಆದಾಗ ಗಂಡ ಹೆಂಡತಿ ಹೊರಟಿದ್ರು. ಅವಾಗ ಹೆಂಡತಿ ಅಂದ್ಲಂತ, ಅಲ್ರಿ ಎಂಥ ಗುಳಿಗೆ ಕೊಟ್ಟಿರಿ ಅಂದು. ಎಂಥ ಗುಳಿಗೆ ಕೊಟ್ಟಿರಿ? ಈ ಗುಳಿಗೆ ವಿಷ ಇಲ್ಲ, ಉಪ್ಪಿಲ್ಲ, ಸಪ್ಪಗ ಇಲ್ಲ, ಒಟ್ಟ ಈ ಗುಳಿಗೆ ಕರಗುವಲ್ದು, ಇದು ಎಂಥ ಗುಳಿಗೆ ಕೊಟ್ಟಿರಿ ಅಂದಾಗ ಅವಾಗ ಗಂಡ ಅಂದಂತ, ಮರೈತಿ ನಾನು ನಿನಗೇನು ಗುಳಿಗೆ ಕೊಟ್ಟಿನಲ್ಲ ಅದನ್ನು ನನ್ನ ಕೈಯಾಗ ಕೊಡು ಅಂದ. ಅವಾಗ ನಾಲಿಗೆಯಿಂದ ತೆಗೆದು ಗಂಡನ ಕೈಯಾಗ ಕೊಡು ಮುಂದಾಗ ನೋಡ್ತಾಳ. ಅವಾಗ ಗುಳಿಗೆ ಅಂತೇಳಿ ಏನು ಕೊಟ್ಟಿದ್ದ ಅಂದ್ರೆ ತನ್ನ ಶರ್ಟಿನ ಬಟನ್ ಕೊಟ್ಟಿದ್ದವ. ಏನ್ರಿ, ತನ್ನ ಶರ್ಟಿನ ಬಟನ್ ಕೊಟ್ಟಿದ್ದಂತ. ಆ ಶರ್ಟಿನ ಬಟನ್ ಎಲ್ಲಿ ಕರಗಬೇಕ? ಆ ಶರ್ಟಿನ ಗುಂಡಿ, ಆ ಶರ್ಟಿನ ಬಟನ್, ಕೋರ್ಟಿನ ಬಟನ್ ಎಲ್ಲಿ ಕರಗಬೇಕು? ಅಯ್ಯ, ನನಗೆ ನೀವು ಶರ್ಟಿನ ಬಟನ್ ಕೊಟ್ಟಿರೇನು, ನನಗೆ ಮೋಸ ಮಾಡಿರೇನು? ಅವಾಗ ಗಂಡಂದ, ನಾನು ಶರ್ಟಿನ ಬಟನ್ ಕೊಟ್ಟಿನ, ಗುಳಿಗೆ ಕೊಟ್ಟಿನೆ, ಕೊಟ್ಟ ತಕ್ಷಣದೊಳಗೆ ನಿನ್ನ ತಲೆನೋವು ಕಮ್ಮಿ ಆತಿಲ್ಲ ಅಂತ ಕೇಳಿದವ. ಹೌದು ನೋಡ್ರಿ, ಈ ಶರ್ಟಿನ ಬಟನ್ನನ್ನು ಯಾವಾಗ ಬಾಯಾಗಿ ಇಟ್ಕೊಂಡ್ನಲ್ಲ ಆವಾಗ ನನ್ನ ತಲೆನೋವು ನಿಂತು ಬಿಡ್ತು, ನನ್ನ ತಲೆನೋವು ನಿಂತು ಬಿಡ್ತು ಅಂದಾಗ ಗಂಡ ಹೇಳಿದ, ಆರಾಯ್ತಿ, ನಾನು ಗುಳಿಗೆ ಕೊಟ್ಟೀನಿ ಅನ್ನುವಂಥ ನಂಬಿಕೆಯ ಮ್ಯಾಲೆ ನೀನು ಅದನ್ನು ಬಾಯಿ ಒಳಗಿಟ್ಕೊಂಡು ನಿನ್ನ ತಲೆನೋವನ್ನು ಕಮ್ಮಿ ಮಾಡಿರುವಂಥದ್ದು ಗುಳಿಗಿನೂ ಅಲ್ಲ, ಆ ಶರ್ಟಿನ ಬಟನ್ನೂ ಅಲ್ಲ, ನಿನ್ನ ನಂಬಿಕೆ ನಿನ್ನ ತಲೆನೋವನ್ನು ಕಮ್ಮಿ ಮಾಡೈತಿ ಅಂತ ಹೇಳಿದನಂತ ಪುಣ್ಯಾತ್ಮರೇ. ಹಾಗಾಗಿ ಇವುಗಳನ್ನೆಲ್ಲ ನಂಬಿದ್ದ ಗೊಲ್ಲಾಳ. ಅವಾಗ ನಂದಯ್ಯನವರಿಗೆ ಅಂತಾನಂತ, ಅಪ್ಪವ್ರ ಕೊಡ್ರಿ ಲಿಂಗವನ್ನ ಅಂದಾಗ ಆ ಕುರಿ ಹಿಕ್ಕಿಯನ್ನ ಕೊಟ್ಟಾಗ ಆ ಕುರಿ ಹಿಕ್ಕಿಯನ್ನ ತೆಗೆದುಕೊಂಡು ಹೋಗಿ ಒಂದು ಮರದ ಅಡಿಯೊಳಗ ಇಟ್ಟ. ಒಂದು ಮರದ ಅಡಿಯೊಳಗ ಇಟ್ಟು ಆ ಕುರಿಗಳ ಹಾಲನ್ನೆಲ್ಲ ಕರೆದುಕೊಂಡು ಬಂದು ಆ ಕುರಿಯ ಹಿಕ್ಕಿಯ ಮೇಲೆ ಹಾಕ್ತಾ ಇದ್ದ. ಆ ಕುರಿಯ ಹಿಕ್ಕಿಯ ಮೇಲೆ ಅಭಿಷೇಕದ ಮುಖಾಂತರವಾಗಿ ಹಾಕ್ತಾ ಇದ್ದ. ಆ ಕುರಿಯ ಹಿಕ್ಕಿಯ ಮುಂದೆ ಕುತ್ಕೊಂಡು ಶ್ರೀಗಿರಿಯ ಮಲ್ಲಿಕಾರ್ಜುನ ಸ್ವಾಮಿಯ ಶಕ್ತಿಗೆ ಅಧಿದೇವತೆಯಾಗಿರುವಂತಹ ಭ್ರಮರಾಂಬ ದೇವಿಯ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದ, ಸ್ತುತಿಯನ್ನ ಮಾಡ್ತಾ ಇದ್ದ, ಪ್ರಾರ್ಥನೆಯನ್ನ ಮಾಡ್ತಾ ಇದ್ದ, ಆರಾಧನೆಯನ್ನ ಮಾಡ್ತಾ ಇದ್ದ. ಆ ಕುರಿಯ ಹಾಲುಗಳನ್ನೆಲ್ಲ ತರ್ತಾ ಇದ್ದ. ಆ ಕುರಿಯ ಹಿಕ್ಕಿಯ ಮೇಲೆ, ಆ ನಂದಯ್ಯನವರು ಕೊಟ್ಟಿರುವಂತಹ ಕುರಿಯ ಹಿಕ್ಕಿಯ ಮೇಲೆ ಹಾಕಿ ಶ್ರೀಗಿರಿಯ ಮಲ್ಲಯ್ಯನ ಭ್ರಮರಾಂಬ ದೇವಿಯ ನಾಮಸ್ಮರಣೆಯನ್ನ ಮಾಡುತ್ತಾ ಇರುವಂತಹ ಸಂದರ್ಭದೊಳಗ ಅವಾಗ ಒಂದಿಷ್ಟು ಜನ ಹೋಗಿ ಆ ಗೊಲ್ಲಾಳನ ತಂದೆಯಾಗಿರುವಂತಹ ಬಲ್ಲುಗಣಿಗೆ ಹೇಳ್ತಾರಂತ. ಗೊಲ್ಲಾಳನ ತಂದೆಯಾಗಿರುವಂತಹ ಬಲ್ಲುಗಣಿಗೆ ಹೇಳ್ತಾರ. ಏನಂತ ಹೇಳ್ತಾರಂದ್ರ, ನಿನ್ನ ಮಗ ಅಡವಿಯೊಳಗ ಏನ್ ಮಾಡಕತ್ತಾನ ಅಂದ್ರ ಒಂದು ಕುರಿಯ ಹಿಕ್ಕೆಯನ್ನ ಇಟ್ಟಾನ. ಒಂದು ಮರದ ಕೆಳಗಡೆ ಒಂದು ಕುರಿಯ ಹಿಕ್ಕೆಯನ್ನ ಇಟ್ಟಾನ. ಆ 200ರಿಂದ 300 ಕುರಿಗಳ ಹಾಲನ್ನ ತೆಗೆದುಕೊಂಡು ಹೋಗಿ ಆ ಕುರಿಗಳ ಮ್ಯಾಲೆ ಸುರುವಾಕತ್ತಾನ. ಆ ಹಾಲನ್ನೆಲ್ಲ ಹಾಳ ಮಾಡಕತ್ತಾನ. ಹಾಲು ಹಳ್ಳದಂಗ ಹರಿದು ಹೊಂಟೈತಿ, ರಥ ಹರಿದು ಹೊಂಟೈತಿ. ಹೋಗಿ ನಿನ್ನ ಮಗನಿಗೆ ಹುಚ್ಚು ಹಿಡಿದಿರಬೇಕು, ಬುದ್ಧಿವಾದವಾದ್ರೂ ಹೇಳಿ ಬಾ ಅಂತೇಳಿ ಆ ಬಲ್ಲುಗನಿಗೆ ಒಂದಿಷ್ಟು ಜನ ಬಂದು ಹೇಳಿದಾಗ ಆ ಬಲ್ಲುಗ ಬಂದು ನೋಡ್ತಾನ. ಇಲ್ಲಿ ಏನು ಮಾಡಕತ್ತಿದ್ದ ಗೊಲ್ಲಾಳ ಅಂದ್ರ ಆ ಕುರಿಯ ಹಿಕ್ಕಿಯನ್ನ ಮರದ ಕೆಳಗಡೆ ಇಟ್ಟಿದ್ದ. ಆ 100 ಕುರಿಗಳ ಹಾಲನ್ನು ತೆಗೆದುಕೊಂಡು ಹೋಗಿ ಅದರ ಮ್ಯಾಗ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಭ್ರಮರಾಂಬ ದೇವಿಯ ನಾಮಸ್ಮರಣೆಯನ್ನ ಮಾಡುತ್ತಾ ಆ ಕುರಿಯ ಹಿಕ್ಕಿಯ ಮ್ಯಾಲೆ ಅಭಿಷೇಕದ ಸ್ವರೂಪದೊಳಗ ಸುರುವುತ್ತಾ ಇದ್ದ. ಆ ಹಾಲನ್ನ ಹಾಕ್ತಾ ಇದ್ದ, ಹಾಲನ್ನ ಅರ್ಪಣೆ ಮಾಡ್ತಾ ಇದ್ದ. ಇದನ್ನ ನೋಡಿರುವಂತಹ ಆ ಗೊಲ್ಲಾಳನ ತಂದೆಯಾಗಿರುವಂತಹ ಬಲ್ಲುಗನ ಪಿತ್ತ ನೆತ್ತಿಗೆ ಏರು. ಅಯ್ಯೋ ಮೂರ್ಖ, ರಥ ಹಾಳನ್ನ ಹಾಳು ಮಾಡಕತ್ತಾನ, ಅದು ಆ ಕುರಿಯ ಹಿಕ್ಕಿ ಮ್ಯಾಲೆ ಹಾಕಕತ್ತಾನ, ಹಾಲು ಹಳ್ಳದಂಗ ಹರಿದು ಹೊಂಟೈತಲ್ಲ ಅಂತೇಳಿ ಬಹಳ ಸಿಟ್ಟು ಬಂದಿರುವಂತಹ ಸಂದರ್ಭದೊಳಗ ಅವಾಗ ಗೊಲ್ಲಾಳನ ತಂದೆಯಾಗಿರುವಂತಹ ಬಲ್ಲುಗ ಮುಂದೆ ಬಂದ.
ಆ ಗಿಡದ ಮುಂದೆ ಬಂದ ಆ ಹಿಕ್ಕಿಯನ್ನ ಏನು ಇಟ್ಟಿದ್ದನಲ್ಲ ಗೊಲ್ಲಾಳ ಲಿಂಗ ಅಂತ ತಿಳಿದುಕೊಂಡು ಇಟ್ಟಿರುವಂತ ಹಿಕ್ಕಿಯನ್ನ ಜಾಡಿಸಿ ಒದ್ದು ಬಿಟ್ಟ. ಜಾಡಿಸಿ ತನ್ನ ಬಲಗಾಲಿನಿಂದ ಒದ್ದಿರುವಂತ ಸಮಯದೊಳಗ ಇದನ್ನ ಗೊಲ್ಲಾಳ ನೋಡ್ತಾನ. ಗೊಲ್ಲಾಳ ನೋಡಿ ಅಂತಾಣ ತಂದೆಗೆ, ಏ ಮೂರ್ಖ, ಏ ಅವಿವೇಕಿ, ಏ ಮೂರ್ಖ, ಏ ಅವಿವೇಕಿ, ಜಗತ್ತನ್ನ ಸೃಷ್ಟಿಯನ್ನ ಮಾಡಿರುವಂತ ಇರುವ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಚೈತನ್ಯವನ್ನ ನೀಡುವಂತಹ ಎನ್ನೊಡೆಯ ಶ್ರೀಗಿರಿಯ ಮಲ್ಲಯ್ಯನ ಮೂರ್ತಿಯನ್ನ ಜಾಡಿಸಿ ಒದ್ದೆಯಲ್ಲ, ನಿನ್ನನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ನಿನ್ನಂತ ಪಾಪಿ ಈ ಭೂಮಿಯ ಮೇಲೆ ಬದುಕಲಿಕ್ಕೆ ಅಯೋಗ್ಯನು ಅಂತೇಳಿ ಅಲ್ಲೇ ನೋಡ್ತಾನ. ಒಂದು ಹರಿತವಾಗಿರುವಂತ ಕೊಡಲಿ, ಹರಿತವಾಗಿರುವಂತ ಕೊಡಲಿ ಬಿದ್ದಿತ್ತು. ಆ ಕೊಡಲಿಯನ್ನ ಆವೇಶದಿಂದ ಎತ್ತಿಕೊಂಡ ಗೊಲ್ಲಾಳ. ಆ ಕೊಡಲಿಯನ್ನ ಆವೇಶದಿಂದ ಎತ್ತಿಕೊಂಡು, ನಿನ್ನಂತ ಕಡುಮೂರ್ಖ, ನಿನ್ನಂತ ಅನಾಚಾರಿ, ನಿನ್ನಂತ ದುರ್ದೈವಿ ಇನ್ನ ಈ ಭೂಮಿಯ ಮೇಲೆ ಬದುಕಲಿಕ್ಕೆ ಯೋಗ್ಯನಲ್ಲ ಅಂತೇಳಿ ತಿಳಿದುಕೊಂಡು ತನ್ನ ತಂದೆಯ ರುಂಡವನ್ನ ಕಡಿದು ಹಾಕಿಬಿಟ್ಟ. ತನ್ನ ತಂದೆಯ ರುಂಡ ಮುಂಡವನ್ನ ಚಂಡಾಡಿ ಬಿಟ್ಟ. ಚಂಡಾಡಿ ಬಿಟ್ಟಿರುವಂತ ಸಂದರ್ಭದೊಳಗ ಅವಾಗ ಯಾವಾಗ ತಂದೆಯ ರುಂಡವನ್ನ ಕಡಿದು ಆವೇಶದೊಳಗಿರುವಂತಹ ಗೊಲ್ಲಾಳ ಅತ್ತಾಗಿತ್ತಾಗ ನೋಡ್ತಾನ, ಎಲ್ಲಿ ನನ್ನ ಮಲ್ಲಯ್ಯ, ಎಲ್ಲಿ ನನ್ನ ಲಿಂಗ ಸ್ವರೂಪಿಯಾಗಿರುವಂತ ಮಲ್ಲಯ್ಯ, ಮಲ್ಲಯ್ಯ ಯಾಕೆ ನನಗೆ ಕಾಣಿಸಿಕೊಳ್ತಾ ಇಲ್ಲ, ಎಲ್ಲಿ ನನ್ನ ಮಲ್ಲಯ್ಯ, ಎಲ್ಲಿ ನನ್ನ ಮಲ್ಲಯ್ಯ ಅಂತೇಳಿ ಆ ಕುರಿಯ ಹಿಕ್ಕಿಯನ್ನ, 100 ಕುರಿಯ ಹಿಕ್ಕಿಯ ಮಧ್ಯಭಾಗದೊಳಗೆ ಬಿದ್ದಿರುವಂತ ಕುರಿಯ ಹಿಕ್ಕಿಯನ್ನ ಹುಡುಕ್ತಾ ಹೋಗುವಂತ ಸಂದರ್ಭದೊಳಗ ಈ ಗೊಲ್ಲಾಳನ ಭಕ್ತಿಗೆ ಮೆಚ್ಚಿರುವಂತ ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿ ಅವ ನಂಬಿದಂಗ ಆ ಕುರಿಯ ಹಿಕ್ಕೆಯೊಳಗ ಭ್ರಮರಾಂಬ ದೇವಿಯ ಸಮೇತವಾಗಿ ತನ್ನ ಭಕ್ತನಾಗಿರುವಂತ ಗೊಲ್ಲಾಳೇಶ್ವರನಿಗೆ ದರ್ಶನವನ್ನ ಕೊಟ್ಟನಂತ ಪುಣ್ಯಾತ್ಮರಿ. ಗೊಲ್ಲಾಳೇಶ್ವರನಿಗೆ ದರ್ಶನವನ್ನ ಕೊಟ್ಟಾಗ ಅವಾಗ ಗೊಲ್ಲಾಳೇಶ್ವರ ನೋಡ್ತಾನ ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿಯನ್ನ. ಆ ಸ್ವಾಮಿಯ ಆ ದಿವ್ಯವಾಗಿರುವಂತ ಪ್ರಸನ್ನವಾಗಿರುವಂತ ಆ ವದನವನ್ನ, ಆ ಮುಖವನ್ನ ನೋಡ್ತಾ ನಿಂತಿರುವಂತ ಸಂದರ್ಭದೊಳಗ 1000 ಕೋಟಿ ಸೂರ್ಯರ ಪ್ರಭೆಯನ್ನ ಕಂಡಂಗಾಯ್ತು. ತಳತಳನೆ ಆ ತಾಯಿಯೊಂದಿಗೆ ಭ್ರಮರಾಂಬ ದೇವಿಯೊಂದಿಗೆ ತಳತಳನೆ ಹೊಳಿತಾ ಇರುವಂತ ಆ ಕೋಟಿ ಪ್ರಭೆಯ ಸೂರ್ಯರನ್ನ ನಾಚಿಸುವಂತ ಆ ಸ್ವಾಮಿಯ ಮೂರ್ತಿಯನ್ನ ನೋಡ್ತಾನ. ಭ್ರಮರಾಂಬ ದೇವಿಯ ಮಲ್ಲಿಕಾರ್ಜುನ ಸ್ವಾಮಿಯ ಪಾದದ ಅಡಿಯೊಳಗ ಬಿದ್ದು ಹೊರಳಾಡ್ತಾನ. ನನ್ನಂತ ಭಕ್ತನಿಗೆ, ನನ್ನಂತ ಸಾಮಾನ್ಯ ಭಕ್ತ, ನಾನೇನು ದೊಡ್ಡ ಭಕ್ತನಲ್ಲ, ನನಗೆ ವೇದ ಗೊತ್ತಿಲ್ಲ, ಆಗಮ ಗೊತ್ತಿಲ್ಲ, ಉಪನಿಷತ್ತು ಗೊತ್ತಿಲ್ಲ, ನನಗೆ ಮಂತ್ರ ಗೊತ್ತಿಲ್ಲ, ನನಗೆ ನೀತಿ ಗೊತ್ತಿಲ್ಲ, ನನಗೆ ಆಚಾರ ಗೊತ್ತಿಲ್ಲ, ನನಗೆ ವಿಚಾರ ಗೊತ್ತಿಲ್ಲ. ನನಗೆ ಗೊತ್ತಿರುವಂಥದ್ದು ಒಂದೇ ಒಂದು ಪರಮಾತ್ಮ, ಒಂದೇ ಒಂದು ಪುಣ್ಯಾತ್ಮ, ನಿನ್ನನ್ನು ಪೂಜಿಸುವಂಥದ್ದು ಒಂದೇ ನನಗೆ ಗೊತ್ತು ಅಂತ ನನ್ನಂಥ ಸಾಮಾನ್ಯನಿಗೆ ನೀನು ದರ್ಶನವನ್ನು ಕೊಟ್ಟೆಲ್ಲ ಅಂತೇಳಿ ಹಾಡಿ ಹೊಗಳುತ್ತಾನೆ. ಹಾಡಿ ಹೊಗಳುವಂಥ ಸಂದರ್ಭದೊಳಗ ಅವಾಗ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬ ದೇವಿಯ ಸಮೇತವಾಗಿ ಹೇಳುತ್ತಾನಂತ, ನಿನ್ನ ಭಕ್ತಿಯ ಪರಾಕಾಷ್ಠೆಯಿಂದ ನಿನ್ನ ತಂದೆಯನ್ನೂ ಕೂಡ ನೀನು ನೋಡಲಿಲ್ಲ, ಅಂಥ ಪುಣ್ಯವಂತ ಭಕ್ತಿವಂತನಪ್ಪ. ಮತ್ತು ನಿನಗೆ ದರ್ಶನವನ್ನು ಕೊಡಲಾರ್ದಂಗ, ನಿನಗೆ ಆಶೀರ್ವಾದವನ್ನು ಮಾಡಲಾರ್ದಂಗ ಮತ್ಯಾವ ಭಕ್ತರಿಗೆ ನಾನು ಮಾಡಲಿ? ನಾನು ನಂಬಿರುವಂಥ ಭಕ್ತರನ್ನ ನಾನು ಯಾವತ್ತೂ ಕೂಡ ನಡು ನೀರಿನೊಳಗ ಕೈ ಬಿಟ್ಟಿರುವಂಥ ಇತಿಹಾಸವೇ ಇಲ್ಲ. ನನ್ನನ್ನ ನಂಬಿ ಇಷ್ಟು ಭಕ್ತಿಯಿಂದ ಪೂಜಿಸಿಯಲ್ಲ. ಹಾಗಾಗಿ ಈ ಕ್ಷೇತ್ರ ಎನಮ್ಯಾಗಿಂತ ಗೋಲಗಿರಿಯಾಗಿ ಇಲ್ಲಿ ಗೊಲ್ಲಾಳೇಶ್ವರನಾಗಿ ನೀನು ನೆಲೆಸಬೇಕು. ನನ್ನಷ್ಟೇ ಶಕ್ತಿ ನಿನಗೆ ಇರುವಂಥದ್ದು, ನನ್ನ ಶಕ್ತಿಯನ್ನೆಲ್ಲ ನಿನಗೆ ದಾರಿಯನ್ನು ಎರಿತೀನಿ ಅಂತೇಳಿ ಒಬ್ಬ ಸಾಮಾನ್ಯ ಭಕ್ತನಿಗೆ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ತನ್ನ ಶಕ್ತಿಯನ್ನು ದಾರಿಯನ್ನು ಎರೆದು ತನ್ನಷ್ಟ ಶಕ್ತಿವಂತನಾಗಿ ಮಾಡಿದ ಪುಣ್ಯಾತ್ಮರಿ. ಅವಾಗ ಮುಂದುವರೆದು ಆ ಗೊಲ್ಲಾಳನ ತಂದೆ ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಬಿದ್ದಿತ್ತು. ಅವಾಗ ಗೊಲ್ಲಾಳನ ತಾಯಿ ಓಡ್ತಾ ಬರ್ತಾಳ. ಓಡ್ತಾ ಬರುವಂತ ಸಂದರ್ಭದೊಳಗ ಅವಾಗ ಬಂದು ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿಯ ಪಾದವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಬೇಡಿಕೊಳ್ತಾಳ, ಅಪ್ಪ ಪುಣ್ಯಾತ್ಮನೇ,
ನನ್ನ ಮಾಂಗಲ್ಯವನ್ನ ಉಳಿಸು, ನನ್ನ ಕುಂಕುಮವನ್ನ ಉಳಿಸು, ನನ್ನ ಮುತ್ತೈದೆತನವನ್ನ ನೀನ ರಕ್ಷಣೆಯನ್ನ ಮಾಡಬೇಕು ಅಂತೇಳಿ ಭ್ರಮರಾಂಬದೇವಿಯ ಪಾದವನ್ನ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಪಾದವನ್ನ ಇಲ್ಲಿ ದುಗ್ಗಳಾದೇವಿ ಗಟ್ಟಿಯಾಗಿ ಹಿಡಿದು ಬೇಡಿಕೊಂಡಿರುವಂತಹ ಸಂದರ್ಭದೊಳಗ ಇತ್ತ ಶ್ರೀಗಿರಿಯ ಒಡೆಯನಾಗಿರುವಂತಹ ಭ್ರಮರಾಂಬದೇವಿಯ ಸಮೇತನಾಗಿ ದರ್ಶನವನ್ನು ಕೊಟ್ಟಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಆ ದುಗ್ಗಳಾದೇವಿಗೆ, ಗೊಲ್ಲಾಳನ ತಾಯಿಯಾಗಿರುವಂಥ ದುಗ್ಗಳಾದೇವಿಗೆ ಆಶೀರ್ವಾದವನ್ನು ಮಾಡ್ತಾನ. ಸರ್ವಮಂಗಳ ಮುತ್ತೈದೆ, ಸರ್ವಮಂಗಳ ಮುತ್ತೈದೆ ಅಂತೇಳಿ ಆಶೀರ್ವಾದವನ್ನು ಮಾಡಿದ. ಆಶೀರ್ವಾದವನ್ನು ಮಾಡಿ ಹೇಳ್ತಾನ, ತಾಯಿ ನಿನ್ನ ಗಂಡನ ಪ್ರಾಣ ಮರಳಿ ಬರಬೇಕಾಗಿತ್ತು, ನಿನ್ನ ಮುತ್ತೈದಿತನ ಉಳಿಯಬೇಕಾಗಿತ್ತು ಅಂದ್ರೆ ನೀನೀಗಿಂದೀಗಲೇ ಸರ್ವಮಂಗಳೆಯ ಕಥೆಯನ್ನ ನೀನು ಕೇಳುವಂಥವಳಾಗು. ಸರ್ವಮಂಗಳೆಯನ್ನ ಕಥೆಯನ್ನ ಕೇಳಿ ಪೂರ್ಣಗೊಳಿಸುವುದರೊಳಗಾಗಿ ನಿನ್ನ ಗಂಡನ ಪ್ರಾಣ, ಹೋಗಿರುವಂತಹ ಗಂಡನ ಪ್ರಾಣ ಮರಳಿ ಬರುತ್ತ ಅಂತೇಳಿ ಆಶೀರ್ವಾದವನ್ನ ಮಾಡ್ತಾನಂತ ಪುಣ್ಯಾತ್ಮರಿ. ಇನ್ನು ಒಂದು 5 ನಿಮಿಷದೊಳಗೆ ಆ ಕಥೆಯನ್ನ ಕೇಳಿಬಿಡೋಣ. ಇತ್ತ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿದಂಗ ಆ ದುಗ್ಗಳಾದೇವಿ ಕಥೆಯನ್ನ ಕೇಳಾಕ್ ಪ್ರಾರಂಭ ಮಾಡ್ತಾಳ. ಒಬ್ಬ ಪೂಜ್ಯರನ್ನ ಕರೆಸ್ತಾಳ, ಒಬ್ಬ ಜ್ಞಾನಿಗಳನ್ನ, ಒಬ್ಬ ಪುಣ್ಯಾತ್ಮರನ್ನ ಕರೆಸಿ ಗಂಡನ ಶವದ ಮುಂದೆ ಕುತ್ಕೊಳ್ತಾಳ. ಶವದ ಮುಂದೆ ಕುತ್ಕೊಂಡು ಆ ಸರ್ವಮಂಗಳೆಯ ಕಥೆಯನ್ನ ಕೇಳಾಕ್ ಪ್ರಾರಂಭ ಮಾಡ್ತಾಳ. ತಾವೆಲ್ಲ ಕೇಳಿರ್ಬೋದು ಆ ಸ್ತೋತ್ರವನ್ನ, ಕಾಳಿದಾಸ ಬರೆದಿರುವಂತ ಸ್ತೋತ್ರ ಅದು. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನುವಂಥ ಒಂದು ಸ್ತೋತ್ರ. ಆ ಸ್ತೋತ್ರದ ಮುಖಾಂತರವಾಗಿ ಸರ್ವಮಂಗಳಿಗೆ ಎಂಥ ಒಂದು ಶಕ್ತಿ ಇತ್ತು ಅಂದ್ರೆ, ಸರ್ವಮಂಗಳೆ ಅನ್ನುವಂಥ ಒಬ್ಬ ಮಹಾನ್ ಪತಿವ್ರತೆ ಒಂದಾನೊಂದು ಕಾಲದೊಳಗೆ ಭೂಲೋಕದೊಳಗೆ ವಾಸವಾಗಿದ್ದಳಂತ ತಾಯಿ. ಈ ಭೂಲೋಕದೊಳಗ ವಾಸವಾಗಿರುವಂಥ ಸಂದರ್ಭದೊಳಗ ಎಷ್ಟು ಪತಿ ಪಾರಾಯಣಳಾಗಿದ್ದಳು, ಎಂಥ ಮಹಾನ್ ಪತಿವ್ರತ ಶಿರೋಮಣಿಯಾಗಿದ್ದಳು ಅಂದ್ರೆ, ತನ್ನ ಮನೆಯ ಹೆಬ್ಬಾಗಿಲಿಗೆ ಒಂದು ಫಲಕ ಅಂದ್ರೆ ಒಂದು ಬೋರ್ಡ್ ಬರೆದು ಹಾಕಿದ್ದಳು ಆಕೆ. ಈಗೆಲ್ಲ ದೊಡ್ಡ ದೊಡ್ಡ ಮನೆ ಮುಂದೆ ಬರೆದು ಹಾಕಿರುತ್ತಾರೆ ಗೇಟಿಗೆ, ನಾಯಿಗಳಿವೆ ಎಚ್ಚರಿಕೆ ಅಂತೇಳಿ. ಅವಾಗೆಲ್ಲ ಶರಣಾರ್ಥಿ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತೇಳಿ. ಆ ನಂತರದೊಳಗೆ ಬ್ರಿಟಿಷರು ನಮ್ಮ ದೇಶ ಆಳಾಕ್ ಬಂದರು. ಮುಂದೆ ವೆಲ್ಕಮ್ ಅಂತ ಬರೆದು ಹಾಕಾಕತ್ತು. ಈಗ ಹೇಗಾಗೈತಿ ಅಂದ್ರೆ, ನಾಯಿಗಳಿವೆ ಎಚ್ಚರಿಕೆ ಅಂತೇಳಿ ಮನೆಯೊಳಗೆ ನಾಯಿನ ಇರಂಗಲ್ಲ, ಆದರೂ ಮಂದಿಯನ್ನು ಹೆದರ್ಸಾಕ ಹಾಗೆ ಮಾಡಿರ್ತಾರೆ. ಅವಾಗ ತನ್ನ ಮನೆಯ ಹೆಬ್ಬಾಗಿಲಿಗೆ ಒಂದು ಬೋರ್ಡ್ ಬರೆದು ಹಾಕಿದ್ದಳು ಆ ಸರ್ವಮಂಗಳೆ. ಏನಂತ ಬೋರ್ಡ್ ಬರೆದು ಹಾಕಿದ್ದಳು ಅಂದ್ರೆ, ನನ್ನ ಗಂಡನನ್ನ ಹೊರತುಪಡಿಸಿ ಅನ್ಯ ದೇವರಿಗೆ ನಾನು ಕೈ ಮುಗಿಯೋದಿಲ್ಲ. ನನ್ನ ಗಂಡನನ್ನ ಬಿಟ್ಟು ಯಾವ ದೇವರಿಗೂ ನಾನು ಕೈ ಮುಗಿಯೋದಿಲ್ಲ, ನನ್ನ ಕುಲದೇವರಿಗೂ ಕೂಡ ಕೈ ಮುಗಿಯೋದಿಲ್ಲ, ನನ್ನ ಕುಲದೇವರು ನನ್ನ ಗಂಡನೇ ಅಂತೇಳಿ ಬೋರ್ಡ್ ಬರೆದು ಹಾಕಿದ್ದಳು. ಈ ಬೋರ್ಡ್ ನಾರದ ಮಹಾಮುನಿ ಬಂದು ನೋಡಿದಾಗ ಅವಾಗ ಸರ್ವಮಂಗಳೆ ನಾರದ ಮಹಾಮುನಿಯನ್ನ ಸ್ವಾಗತ ಮಾಡಿದ್ದು. ಅವಾಗ ನಾರದ ಮಹಾಮುನಿ ಅಂದನಂತ, ಸರ್ವಮಂಗಳೆ ನಾನು ತ್ರಿಲೋಕ ಸಂಚಾರಿ ದೇವ ಮಹರ್ಷಿ, ಎಲ್ಲರೂ ನನ್ನ ಪಾದಕ್ಕೆ ಬಿದ್ದು ಆಶೀರ್ವಾದ ತಗೊಂತಾರ, ಬಾರವ ನಾನು ಹೊರಟೀನಿ, ನನ್ನ ಪಾದಕ್ಕೆ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಂಡು ಬಾ ಅಂದಾಗ ಅವಾಗ ಸರ್ವಮಂಗಳೆ ಅಂತಾಳಂತ ನಾರದ ಮಹಾಮುನಿಗೆ, ಓ ನಾರದ ಮಹಾಮುನಿಗಳ, ನಿಮಗೆ ಓದಾಕ್ ಬರೋದಿಲ್ಲೇನು ಅಂತ ಕೇಳಿದಳು. ನನ್ನ ಗಂಡನನ್ನ ಹೊರತುಪಡಿಸಿ ಯಾವ ದೇವರಿಗೂ ಕೂಡ ನಾನು ಕೈ ಮುಗಿಯೋದಿಲ್ಲ. ನೀವು ಇನ್ನ 1 ತಿಂಗಳ ಪರ್ಯಂತರವಾಗಿ ನನ್ನ ಮನೆಯೊಳಗಿರ್ರಿ, ನಿಮಗ ಆದರ ಆತಿಥ್ಯದಿಂದ ನಿಮ್ಮ ಸೇವೆಯನ್ನ ಮಾಡ್ತೀನಿ, ಆದ್ರ ನಿಮ್ಮ ಪಾದ ಮುಟ್ಟಿ ನಾನು ನಮಸ್ಕಾರ ಮಾಡೋದಿಲ್ಲ, ನಿಮಗೆ ನಮಸ್ಕಾರ ಮಾಡೋದಿಲ್ಲ ಅಂದಳಾಕಿ. ಅವಾಗ ನಾರದ ಮಹಾಮುನಿಗೆ ವಿಪರೀತವಾಗಿರುವಂತಹ ಸಿಟ್ಟು ಬಂದು ಸೀದ ಪರಮಾತ್ಮನ ಹತ್ತಿರ ಹೋದ. ಪರಮಾತ್ಮನ ಹತ್ತಿರ ಹೋಗಿ ಹೇಳ್ತಾನ, ಹೇ ಶಿವನೇ, ಹೇ ಪರಮಾತ್ಮನೇ, ಆ ಭೂಲೋಕದೊಳಗ ಸರ್ವಮಂಗಳೆ ಅನ್ನುವಂಥ ಒಬ್ಬ ತಾಯಿ ಅದಾಳ, ಒಬ್ಬ ಪತಿವ್ರತ ಶಿರೋಮಣಿ ಅದಾಳ. ಆಕೆ ಮನೆಯ ಹೆಬ್ಬಾಗಿಲಿಗೆ ಒಂದು ಬೋರ್ಡ್ ಬರೆದು ಹಾಕ್ಯಾಳ. ಏನು ಅಂದ್ರ ಗಂಡನನ್ನ ಹೊರತುಪಡಿಸಿ ನಾನು ಯಾವ ದೇವರಿಗೂ ಕೂಡ ಕೈ ಮುಗಿಯೋದಿಲ್ಲ ಅಂತೇಳಿ ಬೋರ್ಡ್ ಬರೆದು ಹಾಕ್ಯಾಳ. ಹೋಗಿ ನೀನೊಂದಿಷ್ಟು ವಿಚಾರಿಸಿಕೊಂಡು ಬಾ ಅಂತ ಕಳಿಸಿದ ಪರಮಾತ್ಮನನ್ನ ನಾರದ ಮಹಾಮುನಿ. ಅವಾಗ ಆ ನಾರದ ಮಹಾಮುನಿಯ ಮಾತು ಕೇಳಿ ಶಿವ ಬಂದ. ಬೋರ್ಡ್ ನೋಡಿದ, ಓದಿದಾಗ ಮಣಿಯೊಳಗೆ ಹೋದ. ಸರ್ವಮಂಗಳೆ ಒಳಗೆ ಕರೀತಾಳ ಪರಮಾತ್ಮನನ್ನ. ಓಹೋ ಪರಮಾತ್ಮ ಒಳಗೆ ಬರಬೇಕು ಅಂತೇಳಿ ಆದರ ಆತಿಥ್ಯದಿಂದ ಪರಮಾತ್ಮನ ಸೇವಾ ಮಾಡಿದ. ಪರಮಾತ್ಮನ ಸೇವಾ ಮಾಡಿದಾಗ
ಇತ್ತ ಪರಮಾತ್ಮ ಶಿವ ಅಂತಾನಂತ, ಸರ್ವಮಂಗಳೆ ನಿನ್ನ ಆದರ ಆತಿಥ್ಯಕ್ಕ ನಾನು ಮನಸ್ಸೋತು ಬಿಟ್ಟಿನವ, ಮತ್ತು ನಾನು ಕೈಲಾಸಕ್ಕೆ ಹೊರಟೀನಿ, ಮತ್ತು ನನ್ನ ಆಶೀರ್ವಾದವನ್ನು ತೆಗೆದುಕೊಳ್ಳಬಾ ಅಂದ ಪರಮಾತ್ಮ. ಬಂದು ನಮಸ್ಕಾರ ಮಾಡು ಅಂತೇಳಿ ಪರಮಾತ್ಮನ ಕರೆಯಾಕತ್ತ. ಅವಾಗ ಪರಮಾತ್ಮನಿಗೂ ಕೂಡ ಅದೇ ಮಾತನ್ನ ಅಂತಾಳ ಸರ್ವಮಂಗಳೆ, ಏ ಶಿವನೇ, ಏ ಪರಮಾತ್ಮನೇ, ಹೊರಗೆ ಹಾಕಿರುವಂಥ ಬೋರ್ಡ್ ನೋಡಿ ಇಲ್ಲ, ನನ್ನ ಗಂಡನನ್ನ ಹೊರತುಪಡಿಸಿ ನಾನು ಯಾವ ದೇವರಿಗೂ ಕೂಡ ನಾನು ಕೈ ಮುಗಿಯೋದಿಲ್ಲ. ಆ ಒಂದು ಕೆಲಸವನ್ನ ಬಿಟ್ಟು ನೀನು ಬೇಕಾದ ಕೆಲಸವನ್ನ ಹೇಳಬಹುದು, ಅದನ್ನ ನಾನು ಮಾಡ್ತೀನಿ ಎಂದಳಾಕಿ. ಅವಾಗ ಶಿವ ಅಂದ, ಓಹೋ, ಕೈ ಮುಗಿ ಅನ್ನುವಂಥದ್ದನ್ನ ಬಿಟ್ಟು ಯಾವುದೇ ಕೆಲಸ ಹೇಳಿದ್ರು ನೀನು ಮಾಡ್ತೀಯಲ್ಲ, ಹಾಗಾದ್ರ ನಿನ್ನ ಗಂಡನ ರುಂಡವನ್ನು ಕಡಿದು ನನ್ನ ಕೈಯಾಗಿಡು ಅಂದ. ಮಾತು ಕೊಟ್ಟು ಬಿಟ್ಟಿ ಸರ್ವಮಂಗಳೆ, ಕೈ ಮುಗಿಯೋದನ್ನ ಬಿಟ್ಟು ಬೇಕಾದ ಕೆಲಸ ಹೇಳಿದ್ರು ಮಾಡ್ತೀನಿ ಅಂತ ಹೇಳಿ, ಹಾಗಾದ್ರ ನಾನೊಂದು ಕೆಲಸ ಹೇಳ್ತೀನಿ, ನಿನ್ನ ಗಂಡನ ರುಂಡವನ್ನು ಕಡಿದು ನನ್ನ ಕೈಯೊಳಗಿಡು ಅಂದಾಗ ಸರ್ವಮಂಗಳೆ ಗಾಬರಿ ಆಗಲಿಲ್ಲ. ನನ್ನ ಗಂಡನ ರುಂಡ ಬೇಕಲ್ಲ, ನಿನಗೆ ಕಡ್ದು ನಿನ್ನ ಕೈಯಾಗಿಡ್ತೀನಿ, ಆದ್ರೆ ನಿನಗೆ ನಮಸ್ಕಾರ ಮಾಡಂಗಿಲ್ಲ ಅಂದಳಾಕಿ. ಹೇಗಿರ್ಬೇಕು ನೋಡ್ರಿ, ನನ್ನ ಗಂಡನ ರುಂಡ ಅಲ್ಲ ಕಡ್ದು ಕೊಡ್ತೀನಿ, ಆದ್ರೆ ನಿನಗೆ ನಮಸ್ಕಾರ ಮಾಡಂಗಿಲ್ಲ ಅಂತ. ಆಯಿತು ಅಂತೇಳಿ ಗಂಡ ಧ್ಯಾನಕ್ಕೆ ಕುಂತಿದ್ದ. ಗಂಡನನ್ನ ಕರ್ಕೊಂಡು ಬಂದು ಶಿವನ ಎದುರುಗಡೆ ನಿಂದ್ರಿಸಿದ್ಲು, ಗಂಡನ ಪಾದ ಪೂಜೆ ಮಾಡಿದ್ಲು. ಇನ್ನೇನು ಗಂಡನ ರುಂಡವನ್ನ ಕಡಿದು ಶಿವನ ಕೈಯೊಳಗಿಡಬೇಕು ಅನ್ನುವಂಥ ಸಂದರ್ಭದೊಳಗ ಸರ್ವಮಂಗಳೆ ಶಿವಳಿಗೆ ಹೇಳ್ತಾಳ, ಪರಮಾತ್ಮ ನೀನು ಕೇಳಿದಂಗ ನಾನು ಗಂಡನ ರುಂಡ ಕಡ್ದು ನಿನ್ನ ಕೈಯೊಳಗಿಡ್ತೀನಿ, ಆದ್ರೆ ನಂದೊಂದು ಷರತ್ತ, ನಂದೊಂದು ಕಂಡೀಷನ್ನ. ಏನು ಅಂದ್ರೆ, ನಾನೇನಾದ್ರೂ ಕಡ್ದು ಕೊಟ್ಟಿರುವಂತ ನನ್ನ ಗಂಡನ ರುಂಡ ನಿನ್ನ ಕೈಯಾಗಿಟ್ಟಾಗ ಆ ರುಂಡ, ಆ ನನ್ನ ಗಂಡನ ರುಂಡ ಅಪ್ಪಿ ತಪ್ಪಿ ನೆಲಕ್ಕೆ ಬಿತ್ತು ಅಂದ್ರ ನಿನ್ನ ರುಂಡ ಉಳಿಯೋದಿಲ್ಲ, ಎಚ್ಚರ ಅಂದಳಾಕಿ. ನೋಡು, ಈ ಸಂಸಾರ ಧರ್ಮದೊಳಗೂ ಇಂಥ ಶಕ್ತಿ ಐತಿ ಅಂತ. ಸಂಸಾರಸ್ಥರೊಳಗೂ ಗೃಹಸ್ಥರೊಳಗೂ ಇಂಥ ಒಂದು ಶಕ್ತಿ ಇರುವಂಥದ್ದು. ಅವಾಗವ ಅಂದ, ಆಯ್ತು ಕೊಡು ಅಂದವ. ಆಯ್ತು ಕೊಡು ಅಂದಾಗ ಹರಿತವಾಗಿರುವಂಥ ಖಡ್ಗ ತಗೊಂಡು ಗಂಡನ ಪಾದ ಪೂಜೆ ಮಾಡಿದ್ದು, ಗಂಡನ ನಾಮಸ್ಮರಣೆಯನ್ನು ಮಾಡ್ತಾ ಗಂಡನ ರುಂಡವನ್ನು ಕಡಿದು ಶಿವನ ಕೈ ಒಳಗಿಟ್ಟಳು. ಗಂಡನ ರುಂಡವನ್ನು ಕಡಿದು ಶಿವನ ಕೈಯಾಗಿಟ್ಟಾಗ ಇಂಥ ಸಂದರ್ಭದೊಳಗೆ ಎಂಥ ಮಹಾನ್ ಪತಿವ್ರತೆಯಾಗಿದ್ದಳು ಸರ್ವಮಂಗಳೆ ಅಂದ್ರ, ಯಾವಾಗ ಗಂಡನ ರುಂಡವನ್ನು ಕಡಿದು ಶಿವನ ಕೈಯಾಗಿಟ್ಟಾಗ ಮತ್ತೊಂದು ರುಂಡ ಚಿಗಿಯಾಕ ಪ್ರಾರಂಭ ಮಾಡ್ತಂತ ನೋಡ್ರಿ. ಮತ್ತೊಂದು ಗಂಡನ ರುಂಡ ಹುಟ್ಟಿತು, ಅದನ್ನೂ ಕಡಿದು ಶಿವನ ಕೈಯಾಗ ಕೊಟ್ಟಳು. ಮತ್ತೊಂದು ಹುಟ್ಟಿತು, ಅದನ್ನೂ ಕೂಡ ಕಡಿದು ಶಿವನ ಕೈಯಾಗ ಕೊಟ್ಟಳು. ಒಟ್ಟಾರೆಯಾಗಿ 32 ರುಂಡಗಳನ್ನು ಶಿವ ಹಿಡ್ಕೊಂಡನಂತ ನೋಡ್ರಿ. ಅವಾಗ ಶಿವನ ಕೈ ನಡಗಾಕತ್ತು. ಅಪ್ಪಿ ತಪ್ಪಿ ಒಂದು ಕೆಳಗೆ ಬಿತ್ತು ಅಂದ್ರೆ ನನ್ನ ರುಂಡ ಉಳಿಸಂಗಲ್ಲ, ಭಾಳ ಕಷ್ಟ ಆಗತ್ತ ಅಂತೇಳಿ ಶಿವ ಅಂದ, ಸರ್ವಮಂಗಳೆ ತಾಯಿ ಸಾಕು ಮಾಡು ಅಂದವ. ಇನ್ನು ಕಡಿಯಾಕೆ ಹೋಗಬೇಡ, ಇನ್ನು ಒಂದೇನಾದ್ರೂ ಕೆಳಗೆ ಬಿತ್ತು ಅಂದ್ರೆ ನನ್ನ ರುಂಡ ಉಳಿಯಂಗಲ್ಲ, ಇನ್ನು ಸಾಕು ಮಾಡು ಅಂದಾಗ ಅವಾಗ ಶಿವ ಏನು ಮಾಡಿದ ಅಂದ್ರೆ ಆ 32 ರುಂಡಗಳನ್ನು ಪೂಣಿಸ್ತಾನೆ. ಆ 32 ರುಂಡಗಳನ್ನು ಪೂಣಿಸಿ ಆ 32 ರುಂಡಗಳನ್ನು ತನ್ನ ಕೊರಳಾಗ ಹಾಕಿಕೊಂಡ. ಅವು ರುದ್ರಾಕ್ಷಿಯ ಸ್ವರೂಪ ಅಂತೇಳಿ ಪುರಾಣ ಕಥೆಗಳೆಲ್ಲ ಹೇಳಿಕೊಂಡು ಬರ್ತಾವ ಪುಣ್ಯಾತ್ಮರಿ. ಯಾವಾಗ ಆ 32 ರುಂಡಗಳನ್ನು ಪೋಣಿಸಿ ತನ್ನ ಕೊರಳೊಳಗೆ ಹಾಕಿಕೊಂಡನಲ್ಲ, ಆವಾಗ ಸರ್ವಮಂಗಳೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದಳಂತ ಶಿವನಿಗೆ. ಶಿವ ಅಂದ, ಈಗಾದರೂ ನನಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದೆಯಲ್ಲ, ನನ್ನ ಆಶೀರ್ವಾದ ನಿನ್ನ ಮ್ಯಾಲಿರುತ್ತ, ಏಳು ಸರ್ವಮಂಗಳೆ ಎಂದವ. ಎದ್ದು ಸರ್ವಮಂಗಳೆ ಅಂತಾಳಂತ, ನಿನಗ್ಯಾರು ನಮಸ್ಕಾರ ಮಾಡ್ಯಾರ ಅಂದಳಾಕಿ. ನಿನಗೆ ನಮಸ್ಕಾರ ಮಾಡಿದವ್ರು ಯಾರು ಅಂತ ಕೇಳ್ತಾಳ. ಮತ್ತು ಯಾರಿಗೆ ನಮಸ್ಕಾರ ಮಾಡಿದಿ ಅಂತ ಕೇಳ್ತಾನ ಪರಮಾತ್ಮ. ಏನಿಲ್ಲ, ನಿನ್ನ ಕೊಳ್ಳಾಗ ನನ್ನ ಗಂಡನ ರುಂಡ ಅದಾವಲ್ಲ, ಆ ರುಂಡಕ್ಕೆ ನಮಸ್ಕಾರ ಮಾಡೀನಿ, ನಿನಗೆ ನಮಸ್ಕಾರ ಮಾಡಿಲ್ಲ ಅಂದಳಂತ ನೋಡ್ರಿ. ಎಂಥ ಮಹಾನ್ ಪತಿವ್ರತೆ ಇರಬೇಕಾತಾಯ್. ಈ ಕಥೆಯನ್ನು ಕೇಳೋದ್ರೊಳಗಾಗಿ ಇಲ್ಲಿ ಬಲ್ಲುಗ ಬದುಕುಳಿದಿದ್ದ. ಆ ನಂತರದೊಳಗೆ ಮುಂದೆ ಆ ಕ್ಷೇತ್ರ ಏನಾಯಿತು ಅಂದ್ರೆ ಪರಮ ಪವಿತ್ರವಾಗಿರುವಂತಹ ಗೋಲಗಿರಿಯ ಗೊಲ್ಲಾಳೇಶ್ವರನ ಕ್ಷೇತ್ರವಾಯಿತು. ಯಾರ ಆಶೀರ್ವಾದದಿಂದ ಅಂದ್ರೆ ಶ್ರೀಗಿರಿಯ ಒಡೆಯನಾಗಿರುವಂತಹ, ನಂಬಿರುವ ಭಕ್ತರ ಆರಾಧ್ಯ ಅಧಿದೇವನಾಗಿರುವಂತಹ, ಮಹತ್ವನಾಗಿರುವಂತಹ ಗೊಲ್ಲಾಳೇಶ್ವರನ ಅವಿಮುಕ್ತ ಕ್ಷೇತ್ರವಾಯಿತು. ಭ್ರಮರಾಂಬ ದೇವಿಯ ಆಶೀರ್ವಾದದಿಂದ
ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದದಿಂದ ಈ ಕಥೆಯನ್ನು ಯಾರು ಕೇಳ್ತಾರಲ್ಲ ಅವರಿಗೆಲ್ಲ ಪುಣ್ಯ ಅನ್ನುವಂಥದ್ದು ಲಭಿಸುವಂಥದ್ದು, ಪುಣ್ಯ ಪಾಪ ಕರ್ಮ ಎಲ್ಲ ದೂರ ಹೋಗಿ ಪುಣ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತಾ ಅನ್ನುವಂಥದ್ದನ್ನು ಇಲ್ಲಿ ಕವಿಗಳು ಬರ್ಕೊಂಡು ಬರ್ತಾರೆ. ಅಷ್ಟೇ ಶಾಂತಚಿತ್ತರಾಗಿ ಈ ಕಥೆಯನ್ನು ತಾವೆಲ್ಲ ಕೇಳಿದ್ದಕ್ಕಾಗಿ ಮಹಾತ್ಮನಾಗಿರುವಂತಹ ಶ್ರೀಗಿರಿಯ ಒಡೆಯ ಮಲ್ಲಿಕಾರ್ಜುನ ಸ್ವಾಮಿಯ ಶಕ್ತಿಗೆ ಅಧಿದೇವತೆಯಾಗಿರುವಂಥ ಮಹಾಮಾತೆ ಭ್ರಮರಾಂಬ ದೇವಿಯ ಕೃಪಾಶೀರ್ವಾದವು ತಮ್ಮೆಲ್ಲರ ಕುಟುಂಬ ವರ್ಗದವರ ಮೇಲೆ ಸದಾವಕಾಲ ಉತ್ತರೋತ್ತರವಾಗಿರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ